ಹಲೋ, ಪ್ರೈಸ್ ಗಾಡ್. ಹೇಳ್ರಿ, ಯೇಸು ಮಸೀಹ್ ಕಿ. बोलो यीशु मसीह की. बाजू वाले को बोलो, यीशु मसीह की. ಓಕೆ, ಎಷ್ಟು ಮಂದಿ ಸಂತೋಷವಾಗಿದ್ದೀರಿ? ಸಂತೋಷ ಇಲ್ಲದವರೊಂದು ಕೈ ಮೇಲೆ ಹಾಕಿ. ಗುಡ್, ಎಲ್ಲರೂ ಸಂತೋಷವಾಗಿದ್ದೀರಿ. ಪಕ್ಕದವರಿಗೆ ಹೇಳಿ, ನಾನು ಸಂತೋಷವಾಗಿದ್ದೇನೆ. ಕಮಾನ್ ಕಮಾನ್, 2-3 ಜನ ಕೇಳಿ, ನಾನು ಸಂತೋಷವಾಗಿದ್ದೇನೆ. ಸಂತೋಷ ಇಲ್ಲದವರು ಕೂಡ ಹೇಳಿ, ನಾನು ಸಂತೋಷವಾಗಿದ್ದೇನೆ ಅಂತ. ಕಮಾನ್ ಕಮಾನ್, ಸಂತೋಷ ಇಲ್ಲದವರು ಕೂಡ ಹೇಳ್ರಿ ನಿಮ್ಮ ಪಕ್ಕದವರಿಗೆ, ನಾನು ಸಂತೋಷವಾಗಿದ್ದೇನೆ. ಸಂತೋಷ ಎಂಬುವಂಥದ್ದು, ಜಾಯ್ ಎಂಬುವಂಥದ್ದು ನಮ್ಮ ಆತ್ಮದಲ್ಲಿ ಇದೆ. ಪ್ರೈಸ್ ಗಾಡ್. ಥೆಸಲೋನಿಕ 5:16 ಹೇಳ್ತದೆ, ಯಾವಾಗಲೂ ಸಂತೋಷ ಪಡ್ರಿ, ಎಡೆಬಿಡದೆ ಪ್ರಾರ್ಥಿಸಿರಿ, ಎಲ್ಲದರಲ್ಲೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ, ಇದೇ ನಿಮ್ಮ ವಿಷಯವಾಗಿ ತೋರಿ ಬಂದಂಥ, ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದಂಥ ದೇವರ ಚಿತ್ತ. ಪ್ರೈಸ್ ಗಾಡ್. ಬೈಬಲ್ ಹೇಳುವುದಿಲ್ಲ ಕೇವಲ ಶುಕ್ರವಾರ ಅಥವಾ ಸಂಡೇ ಸೆಲ್ ಗ್ರೂಪಲ್ಲಿ ಮಾತ್ರ ಸಂತೋಷಗೊಳ್ಳಿರಿ ಅಂತ ಹೇಳುವುದಿಲ್ಲ. ರೈಟ್? ದೇವರ ವಾಕ್ಯ ಹೇಳ್ತದೆ, ದೇವರ ಚಿತ್ತ ಏನಂತ ಹೇಳಿದರೆ, ನೀವು ಯಾವಾಗಲೂ ಸಂತೋಷವಾಗಿರಬೇಕು. ಹೇಳ್ರಿ, ಯಾವಾಗಲೂ ಸಂತೋಷವಾಗಿರಬೇಕು. ಹೇಳಿ, ನಾನು ಯಾವಾಗಲೂ ಸಂತೋಷವಾಗಿದ್ದೇನೆ. ನಾವು ಫೀಲಿಂಗಲ್ಲಿ ನಡೆಯುವ ವ್ಯಕ್ತಿಗಳಲ್ಲ, ನಾವು ನಂಬಿಕೆಯಲ್ಲಿ ನಡೆಯುವ ವ್ಯಕ್ತಿಗಳು. ನೀವು ಫೀಲಿಂಗ್ಗೋಸ್ಕರ ಕಾದು ಕೂತ್ಕೊಂಡ್ರೆ ಅಲ್ಲಿ ಸೈತಾನ ಆಡ್ತಾನೆ. ಕೇಳ್ತಾ ಇದ್ದೀರಾ? ಯಾಕಂದರೆ ನಮ್ಮ ದೇಹ ಫಿಸಿಕಲ್ ರಲ್ಮಿಗೆ ಕನೆಕ್ಟ್ ಆಗಿದೆ. ಬಟ್ ಯಾವಾಗ ನೀವು ನಂಬಿಕೆಯಲ್ಲಿ ಏಳುತ್ತೀರಿ, ನಿಮಗೆ ಫೀಲ್ ಆಗೋದಿಲ್ಲ, ಜಾಯ್ ಫೀಲ್ ಆಗೋದಿಲ್ಲ, ಸಂತೋಷ ಫೀಲ್ ಆಗೋದಿಲ್ಲ ಅಂತ ಹೇಳಿದರೂ ಕೂಡ, ನೀವು ಅಂತರದಲ್ಲಿ ನಂಬಿಕೆಯಿಂದ ಎದ್ದು ಹೇಳ್ತೀರಿ, ಐ ರಿಜಾಯ್ಸ್. ಯಾವಾಗ ಬೈ ಫೇತಲ್ಲಿ ನೀವು ಹೇಳ್ತೀರಿ ಐ ರಿಜಾಯ್ಸ್ ಅಂತ ಹೇಳ್ತೀರಿ, ಆಗ ನಿಮ್ಮ ಆತ್ಮ ನಿಮ್ಮ ಪ್ರಾಣದೊಟ್ಟಿಗೆ ಕನೆಕ್ಟ್ ಆಗುತ್ತಾನೆ. ನಿಮ್ಮ ಆತ್ಮ ಪ್ರಾಣವನ್ನು ಸ್ವಾಧೀನ ಮಾಡುತ್ತಾನೆ. ಮ್ಯಾನ್ ಇಸ್ ಎ ಸ್ಪಿರಿಟ್, ವಿ ಹ್ಯಾವ್ ಎ ಸೋಲ್, ವಿ ಲಿವ್ ಇನ್ ದಿಸ್ ಬಾಡಿ. ರೈಟ್? ಮನುಷ್ಯನು ಆತ್ಮ ಸ್ವರೂಪಿಯಾಗಿದ್ದಾನೆ, ಅವನಿಗೊಂದು ಪ್ರಾಣ ಇದೆ. ಶರೀರ ಎಂಬ ಮನೆಯಲ್ಲಿ ಆತನು ಜೀವಿಸ್ತಾ ಇದ್ದಾನೆ. ಶರೀರ ನಾವಲ್ಲ. ಪ್ರಾಣ ಎಂಬುವಂಥದ್ದು ಅದು ಶರೀರದ ಮತ್ತು ಆತ್ಮದ ಮಧ್ಯದಲ್ಲಿರುವ ಬ್ರಿಡ್ಜ್. ಆ ಪ್ರಾಣದಲ್ಲಿ ನಮ್ಮ ಮೈಂಡ್ ಇದೆ, ನಮ್ಮ ಇಮೋಷನ್ ಇದೆ, ನಮ್ಮ ವಿಲ್ ಇದೆ. ಬಟ್ ಯಾವಾಗ ನೀವು ಎದ್ದುಕೊಂಡು ಹೇಳ್ತೀರಿ, ಎನಿ ಸಿಚುವೇಶನ್ ಕಮ್ಸ್, ಯಾವುದೇ ಪರಿಸ್ಥಿತಿ ಇರಲಿ, ಒಳ್ಳೆಯ ಪರಿಸ್ಥಿತಿ ಇರಲಿ, ಒಳ್ಳೆಯ ಪರಿಸ್ಥಿತಿ ಇಲ್ಲದೆ ಇರಲಿ, ಆ ಸಂದರ್ಭದಲ್ಲಿ ನೀವು ಎದ್ದು ಹೇಳುತ್ತೀರಿ ಬೈ ಫೇತಲ್ಲಿ, ಐ ವಿಲ್ ರಿಜಾಯ್ಸ್. ಕ್ರಿಸ್ತನಲ್ಲಿ ನಾವು ಆನಂದ ಪಡುವವರಾಗಿದ್ದೇವೆ. ಕ್ರಿಸ್ತನಲ್ಲಿ ನಾವು ಆನಂದ ಪಡುವವರಾಗಿದ್ದೇವೆ. ಮೇ ಬಿ ನಿಮ್ಮ ಫೀಲಿಂಗ್ಗಳು ಎಗ್ರಿ ಆಗಲಿಕ್ಕಿಲ್ಲ, ನಿಮ್ಮ ದೇಹ ಎಗ್ರಿ ಆಗಲಿಕ್ಕಿಲ್ಲ, ಸಿಚುವೇಶನ್ಗಳು ಕಾಪರೇಟ್ ಮಾಡಲಿಕ್ಕಿಲ್ಲ, ರೈಟ್? ಪರಿಸ್ಥಿತಿಗಳು ಕಾಪರೇಟ್ ಮಾಡಲಿಕ್ಕಿಲ್ಲ, ಬ್ಯಾಂಕ್ ಕಾಪರೇಟ್ ಮಾಡಲಿಕ್ಕಿಲ್ಲ, ಕಿಸೆ ಕಾಪರೇಟ್ ಮಾಡಲಿಕ್ಕಿಲ್ಲ, ಹೆಂಡತಿ ಕಾಪರೇಟ್ ಮಾಡಲಿಕ್ಕಿಲ್ಲ, ಪಾಸ್ಟರ್ ಕಾಪರೇಟ್ ಮಾಡಲಿಕ್ಕಿಲ್ಲ, ನೇಬರ್ ಕಾಪರೇಟ್ ಮಾಡಲಿಕ್ಕಿಲ್ಲ, ಫ್ರೆಂಡ್ಸ್ಗಳು ಕಾಪರೇಟ್ ಮಾಡಲಿಕ್ಕಿಲ್ಲ. ಬಟ್ ದೇವರು ನಿಮ್ಮ ಒಟ್ಟಿಗೆ ಕಾಪರೇಟ್ ಮಾಡುತ್ತಾನೆ. ಅರೈಸ್ ಅಂಡ್ ಸೇ, ಐ ವಿಲ್ ರಿಜಾಯ್ಸ್. ಕಮ್ ಆನ್, ಹೇಳ್ರಿ, ಐ ರಿಜಾಯ್ಸ್. ಹಾ 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 ಹಾ, ಕಮ್ ಆನ್, ಹೇಳ್ರಿ, ಹಾ ಹೇ. ಯಾಕೆ ನಗು ಬರ್ತಾ ಇದೆ? ನಗು ಎಂಬುವಂಥದ್ದು ಸಂತೋಷದ ಎಕ್ಸ್ಪ್ರೆಷನ್. ನಿಮ್ಗೆ ಯಾವಾಗಲೂ ಸಂತೋಷ ಆದಾಗ ಏನಾಗ್ತದೆ? ಸಂತೋಷ ಆದಾಗ ಏನಾಗ್ತದೆ ಹೇಳ್ತೀನಿ ನೀವು?
ನಿಮ್ಮ ಸಂತೋಷದ ಎಕ್ಸ್ಪ್ರೆಷನ್ನೇ ನಗು. ನಗ್ತಾ ಇದೆ ಅಂತ ಹೇಳಿದರೆ ನೀನು ಸಂತೋಷ ಪಡುತ್ತಾ ಇದ್ದೆ. ಅದಕ್ಕೋಸ್ಕರ ಕೆಲವು ಲಾಫಿಂಗ್ ಕ್ಲಬ್ಗಳನ್ನು ಮಾಡಿದ್ದಾರೆ. ಅವರು ಹಣ ಕೊಟ್ಟು ಪೇ ಮಾಡಿ ವರ್ಷಕ್ಕೆ ಲಕ್ಷಗಟ್ಟಲೆ ಮೆಂಬರ್ ಆಗಿ ಜೋಕ್ ಹೇಳಿ ಏನೇನೋ ಮಾಡಿ ಅವರಿಗೆ ನಗು ಬರದಿದ್ದು ನಗಿಸ್ತಾರೆ. ಕಡೆಗೆ ಅವರು ಟೆಸ್ಟಮನಿ ಕೊಡ್ತಾರೆ, ನನ್ನ ಡಯಾಬಿಟಿಸ್ ಸರಿ ಆಯಿತು, ನನ್ನ ಬ್ಲಡ್ ಪ್ರೆಷರ್ ನಾರ್ಮಲ್ ಆಯಿತು, ಎಲರ್ಜಿ ಹೋಯಿತು ಅಂತ ಹೇಳ್ತಾರೆ. ಯಾಕೆ? ಎಲ್ಲ ಇರೋದು ಮೈಂಡಲ್ಲಿ, ರೈಟ್? ಮೈಂಡ್. ಈ ಡಿಪ್ರೆಷನ್, ಆಪರೇಷನ್ ಎಲ್ಲ ಇರುವಂಥದ್ದು ಎಲ್ಲಿ? ಮೈಂಡಲ್ಲಿ. ದ ಬೈಬಲ್ ಹೇಳುತ್ತದೆ ಅರೈಸ್ ಅಂಡ್ ಶೈನ್. ಅರೈಸ್ ಅಂತ ಹೇಳುವಂಥದ್ದು ನಿನ್ನ ಒಳಗಿನ ಆತ್ಮಕ್ಕೆ ಹೇಳುವಂಥದ್ದು. ದೇವರು ಮಾತಾಡುವಂಥದ್ದು ನಿನ್ನ ಶರೀರಕ್ಕೆ ಅಲ್ಲ, ದೇವರು ಮಾತಾಡುವಂಥದ್ದು ನಿನ್ನ ಪ್ರಾಣಕ್ಕೆ ಅಲ್ಲ, ದೇವರು ಮಾತಾಡುವಂಥದ್ದು ಡೈರೆಕ್ಟ್ ನಿನ್ನ ಹ್ಯೂಮನ್ ಸ್ಪಿರಿಟಿಗೆ. ಕೇಳ್ತಾ ಇದೆಯಾ? ನಾನು ಮಾತಾಡೋದು ಕೇಳ್ತಾ ಇದೆಯಾ? ಕ್ಲಿಯರ್? ದೇವರು ಮಾತಾಡುವಂಥದ್ದು ಡೈರೆಕ್ಟ್ ನಿಮ್ಮ ಹ್ಯೂಮನ್ ಸ್ಪಿರಿಟಿಗೆ. ನಿಮ್ಮ ಹ್ಯೂಮನ್ ಸ್ಪಿರಿಟ್ ದೇವರ ವಾಕ್ಯವನ್ನು ಅಂಗೀಕಾರ ಮಾಡಿದರೆ ಆತನ ಒಳಗಿದ್ದಾನೆ ನೋಡಿ, ಅಡಗಿ ಕೂತ್ಕೊಂಡಿದ್ದಾನೆ. ಹೇಳ್ರಿ, ಅಡಗಿ ಕೂತ್ಕೊಂಡವನು ಹಿಡನ್ ಮ್ಯಾನ್. ಹೇಳ್ರಿ, ಅಡಗಿ ಕೂತ್ಕೊಂಡವನು ಹೇಳ್ತಾನೆ. ರೈಟ್? ಇದೆಯಾ ಬೈಬಲಲ್ಲಿ ಅಡಗಿ ಕೂತ್ಕೊಂಡವನಂತ? ಓದಿ, ಮತ್ತೆ ನಾನು ಇಲ್ಲಿ ಬರ್ತೇನೆ. ಓದಿ 3ನೇ ಅಧ್ಯಾಯ 4ನೇ ವಚನ, 3 chapter 4 verse. First Peter. ಓಕೆ. ಜಡೆ ಹಣೆದುಕೊಳ್ಳುವುದು, ಚಿನ್ನದ ಒಡವೆಗಳನ್ನು ಇಟ್ಟುಕೊಳ್ಳುವುದು, ವಸ್ತ್ರಗಳನ್ನು ಧರಿಸುವುದು, ಈ ಮೊದಲಾದ ಹೊರಾಂಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು. ಇದನ್ನು ಓದುವಾಗ ಹೇಗೆ ಓದ್ತೀರಿ ನೀವು? ಹಲೋ. ಇನ್ನೊಂದು ಕಡೆ ಹೇಳ್ತದೆ, ಮೂರ್ಖಳಿಗೆ ಸೌಂದರ್ಯವು ಹಂದಿಯ ಮೂಗಿಗೆ ಏನಿದ್ದ ಹಾಗೆ? ಮೂಕುತಿದ್ದ ಹಾಗೆ. ಅದರರ್ಥ ಔಟ್ವರ್ಡ್ ನಿಮ್ಮ ಶೃಂಗಾರ ರಾಂಗ್ ಅಂತ ಹೇಳುವುದಿಲ್ಲ. ಕೆಲವರು ಏನು ಮಾಡಿದ್ದಾರೆ ಅಂತೇಳಿ ಇದನ್ನು ಸ್ಕ್ರಿಪ್ಚರನ್ನು ಹಿಡಿದು ಅದು ಸರಿಯಲ್ಲ ಅಂತ ಮತ್ತೆಂತ ನಂಗೆ ಹೋಗ್ಬೇಕಾ? ರೈಟ್? ಅಲ್ಲಿ 3 ಸಂಗತಿ. ಜಡೆ ಹೆಣೆದುಕೊಳ್ಳುವುದು ತಪ್ಪಿಲ್ಲ, ಅದು ಬೈಬಲ್ ಹೇಳುತ್ತೆ. ಚಿನ್ನದ ಒಡವೆಗಳು ತಪ್ಪಿಲ್ಲ. ವಸ್ತ್ರಗಳನ್ನು ಧರಿಸಿಕೊಳ್ಳುವುದು, ಕೆಲವರು ಒಂದು ಮಾತ್ರ ಹಿಡಿದ್ದಾರೆ, ಒಡವೆಗಳನ್ನು ಮಾತ್ರ, ವಸ್ತ್ರಗಳನ್ನು ರೈಟ್ ಜಡೆ ಹೆಣೆದು ಅದು ಬಿಟ್ಟಿದ್ದಾರೆ, ಅದು ಮಾತಾಡೋದಿಲ್ಲ. ಒಂದು ಮಾತ್ರ ನಡುವಿನದ್ದು, ರೈಟ್? ಇಲ್ಲಿ 3 ಕೂಡ ಬರಲಿ, ವಸ್ತ್ರಗಳನ್ನು ಕೂಡ ಹಾಕಬಾರದು. ಹಾಗಾದರೆ ಇಲ್ಲಿ ಅದರ ಬಗ್ಗೆ ಮಾತಾಡುವಂಥದ್ದಲ್ಲ, ಇದರ ಬಗ್ಗೆ ಆರ್ಗ್ಯುಮೆಂಟ್ ಮಾಡುವುದಲ್ಲ. ಜಡೆ ಹೆಣೆದುಕೊಳ್ಳುವುದು, ಚಿನ್ನದ ಒಡವೆಗಳನ್ನು ಇಟ್ಟುಕೊಳ್ಳುವುದು, ವಸ್ತ್ರಗಳನ್ನು ಧರಿಸಿಕೊಳ್ಳುವುದು, ಈ ಮೊದಲಾದ ಹೊರಾಂಗಣ ಶೃಂಗಾರವೇ. ಅದರರ್ಥ ಅದು ಮಾತ್ರ ಅಲ್ಲ. ಕೆಲವ್ರದ್ದು ಅದು ಮಾತ್ರ ಇದೆ, ಒಳಗೆ ಏನಿಲ್ಲ, ಟೊಳ್ಳು. ಒಳಗೆ ಏನು ಸ್ಪಿರಿಚುವಲಿ ಏನಾಗಿದ್ದಾರೆ? ಟೊಳ್ಳಾಗಿದ್ದಾರೆ. ಇಲ್ಲಿ ಮಾತಾಡುವಂಥದ್ದು ಮೊದಲು ಸ್ಪಿರಿಚುವಲಿ ಸ್ಟರ್ಅಪ್ ಆಗಿ. ಇಲ್ಲಿ ಹೊರಾಂಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು. ಓಕೆ. ರಾದರ್ ಲೆಟ್ ಇಟ್ ಬಿ ದ ಹಿಡನ್ ಪರ್ಸನ್ ಆಫ್ ದ ಹಾರ್ಟ್. ಹಿಡನ್ ಪರ್ಸನ್ ಆಫ್ ದ ಹಾರ್ಟ್. ಕಿಂಗ್ ಜೇಮ್ಸ್ ವರ್ಷ ಹೇಳ್ತೆ ಹಿಡನ್ ಮ್ಯಾನ್, ರೈಟ್? ಹಿಡನ್ ಪರ್ಸನ್ ಆಫ್ ದ ಹಾರ್ಟ್. ಕಿಂಗ್ ಜೇಮ್ಸ್ ವರ್ಷನೇ ಹಾಕಿ, ನ್ಯೂ ಕಿಂಗ್ ಜೇಮ್ಸ್ ವರ್ಷನ್ ಹಾಕಿ. ಹಿಡನ್ ಮ್ಯಾನ್ ಅಂತಾನೆ ಇದೆ. ಓಕೆ. ರಾದರ್ ಲೆಟ್ ಇಟ್ ಬಿ ದ ಹಿಡನ್ ಪರ್ಸನ್ ಆಫ್ ದ ಹಾರ್ಟ್ ವಿತ್ ದ ಇನ್ಕರಪ್ಟಬಲ್ ಬ್ಯೂಟಿ ಆಫ್ ಜಂಟಲ್ ಅಂಡ್ ಕ್ವೈಟ್ ಸ್ಪಿರಿಟ್. ಹೇಳ್ರಿ, ಕ್ವೈಟ್ ಸ್ಪಿರಿಟ್. ಇಲ್ಲಿ ಮಾತಾಡುವಂಥ ನಿಮ್ಮ ಹ್ಯೂಮನ್ ಸ್ಪಿರಿಟ್, ಕ್ವೈಟ್ ಸ್ಪಿರಿಟ್, ವಿಚ್ ಇಸ್ ವೆರಿ ಪ್ರೆಷಸ್ ಇನ್ ದ ಸೈಟ್ ಆಫ್ ಗಾಡ್. ದೇವರು ಸಾಮ್ಯಲ್ನಿಗೆ ಹೇಳಿದ, ನಾನು ಮನುಷ್ಯರಾಗಿ ಹೊರಗೆ ನೋಡುವವನಲ್ಲ, ನಾನು ಒಳಗೆ ನೋಡುವವನು. ಮೇ ಬಿ ಹೊರಗೆ ನೀನು ರಿಜೆಕ್ಟೆಡ್ ಪರ್ಸನ್, ಹೊರಗೆ ನೀನು ಎಲ್ಲರಿಂದ ತಿರಸ್ಕರಿಸಲ್ಪಟ್ಟ ವ್ಯಕ್ತಿ, ಹೊರಗೆ ನೀನು ನೋಡಲಿಕ್ಕೆ ಚಂದ ಇರಲಿಕ್ಕಿಲ್ಲ, ಹೊರಗೆ ನೀನು ಮನೆಯಿಂದ, ಅವನು ಕೂಡ ಹಾಗೆ ಇದ್ದ, ಅವನು ಕುರಿ ಕಾಯುವವ. ಬಟ್ ಒಳಗೆ ಅವನು ಕೂತ್ಕೊಂಡು ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡ್ತಾ ಇದ್ದ. ಇನ್ನರ್ ಮ್ಯಾನಿಗೆ ಸರಿ ಊಟ ಕೊಡ್ತಿದ್ದ.
ರೈಟ್? ಹಿಡನ್ ಪರ್ಸನ್, ಹಿಡನ್ ಮ್ಯಾನ್ ಅಂತ ಹೇಳಿದರೆ ಈ ಶರೀರದ ಒಳಗೆ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಅಡಗಿ ಕೂತ್ಕೊಂಡಿದ್ದಾನೆ. ಯಾವಾಗ ನೀವು ವಾಕ್ಯ ತೆಗೆದುಕೊಳ್ತೀರಿ, ಅವನ ಒಳಗೆ ಅಡಗಿಕೊಂಡವನು ಹೇಳ್ತಾನೆ. ಕಮಾನ್ ಹೇಳ್ರಿ, ಅಡಗಿಕೊಂಡವನು ಹೇಳ್ತಾನೆ. ಹೇಳ್ರಿ, ಅಡಗಿಕೊಂಡವನು, ಮರೆಯಾದ ವ್ಯಕ್ತಿ. ಹೇಳ್ರಿ, ಮರೆಯಾದ ವ್ಯಕ್ತಿ. ಅವನು ಎಂತವನಂತೆ? ಜಂಟಲ್. ಹೇಳ್ರಿ, ಐ ಆಮ್ ಜಂಟಲ್, ಐ ಆಮ್ ಎ ಕ್ವೈಟ್ ಸ್ಪಿರಿಟ್. ಹೇಳ್ರಿ, ಐ ಆಮ್ ಪ್ರೇಷಸ್ ಇನ್ ದ ಸೈಟ್ ಆಫ್ ಗಾಡ್. ಹೇಳ್ರಿ, ನಾನು ಕ್ರಿಸ್ತನಲ್ಲಿ ಅಮೂಲ್ಯನು. ಹೇಳ್ರಿ, ನಾನು ಕ್ರಿಸ್ತನಲ್ಲಿ ಅಮೂಲ್ಯನು. ಹೇಳ್ರಿ, ನಾನು ಕ್ರಿಸ್ತನಲ್ಲಿ ಬಹು ತಾಳ್ಮೆ ಉಳ್ಳವನು. ಕ್ರಿಸ್ತನಲ್ಲಿ ಬಹು ತಾಳ್ಮೆ ಉಳ್ಳವನು. ಕ್ರಿಸ್ತನಲ್ಲಿ ನಾನು ಸಮಾಧಾನದ ವ್ಯಕ್ತಿ, ನಾನು ಅಮೂಲ್ಯವಾದ ವ್ಯಕ್ತಿ. ಹೇಳ್ರಿ, ಕ್ರಿಸ್ತನಲ್ಲಿ ನಾನು ತಾಳ್ಮೆ ಉಳ್ಳವನು, ಸಾಧು ವ್ಯಕ್ತಿ. ಹೇಳಿ, ನಾನು ಸಾತ್ವಿಕನು. ಹೇಳಿ, ನಾನು ದೀನ ಮನಸ್ಸುಳ್ಳವನು. ಹೇಳಿ, ನಾನು ಕರುಣೆ ಉಳ್ಳವನು, ದಯೆ ಉಳ್ಳವನು. ನೀನು ಕ್ರಿಸ್ತನಲ್ಲಿ ಒಳಗೆ ಏನ್ ಆಗಿದ್ದಿ ನೀನು ಹೇಳುತ್ತಿ. ಹಲೋ, ಇದ್ರೆ ಇಲ್ಲಿ ಸಿ, ರಾದರ್ ಲೆಟ್ ಇಟ್ ಬಿ ದ ಹಿಡನ್ ಪರ್ಸನ್ ಆಫ್ ದ ಹಾರ್ಟ್ with the incorruptible beauty. ನೀವು ಹೊಸದಾಗಿ ಹುಟ್ಟಿದ್ದು ಕರಪ್ಟಬಲ್ ಸೀಡ್ನಿಂದಲ್ಲ, ಬೀಜದಿಂದಲ್ಲ. ಇನ್ಕರಪ್ಟಬಲ್, ನಾಶವಾಗದ ಬೀಜದಿಂದ ನೀವು ಹುಟ್ಟಿದ್ದೀರಿ. ಯಾರು ಹುಟ್ಟಿದ್ದು? ನಿಮ್ಮ ಶರೀರ ಅಲ್ಲ, ನಿಮ್ಮ ಇನ್ನರ್ ಮ್ಯಾನ್, ನಿಮ್ಮ ಒಳಗಿನ ಮನುಷ್ಯನು ಹುಟ್ಟಿದ್ದಾನೆ. ಒಳಗಿನ ಮನುಷ್ಯನಲ್ಲಿ ಸ್ತ್ರೀ ಪುರುಷ ಎಂಬ ಭೇದ ಇಲ್ಲ. ಒಳಗಿನ ಮನುಷ್ಯನಲ್ಲಿ ಗಂಡು ಹೆಣ್ಣೆಂಬ ಭೇದ ಇಲ್ಲ. ಒಳಗಿನ ಮನುಷ್ಯನಿಗೆ ಸ್ತ್ರೀಗೆ ಒಂದು ವಾಕ್ಯ, ಪುರುಷನಿಗೆ ಒಂದು ವಾಕ್ಯ ಇಲ್ಲ. ಬಟ್ ಫಿಸಿಕಲ್ ನಾವು ಡಿಸಿಪ್ಲಿನ್ ಮಾಡಬೇಕಾದ್ರೆ ಅಲ್ಲಿ ವರ್ಡ್ ಇದೆ. ಫಿಸಿಕಲಿ ನಾವು ಡಿಸಿಪ್ಲಿನ್ ಮಾಡಬೇಕಾದ್ರೆ ನಮ್ಮ ಆತ್ಮ ಡಿಸಿಪ್ಲಿನ್ ಆಗಬೇಕು. ಪ್ರೈಸ್ ಗಾಡ್. ನಮ್ಮ ಶರೀರವನ್ನು ಕಂಟ್ರೋಲ್ ಮಾಡುವಂಥದ್ದು ಯಾವುದು ಅಂತ ಹೇಳಿದ್ರೆ ನಮ್ಮ ಇನ್ನರ್ ಮ್ಯಾನ್. ನಮ್ಮ ಹೊರಗಿನ ಮನುಷ್ಯನನ್ನು, ಔಟ್ವರ್ಡ್ ಮ್ಯಾನ್ ಅನ್ನು ಡಿಸಿಪ್ಲಿನ್ ಮಾಡುವಂಥದ್ದು, ಟ್ರ್ಯಾಕಲ್ಲಿ ಇಡುವಂಥದ್ದು ಇನ್ನರ್ ಮ್ಯಾನ್. ಕೆಲವು ಹ್ಯೂಮನ್ ಅಡ್ವೈಸ್ಗಳನ್ನು ಕೊಟ್ಟರೆ ಅದು ಹ್ಯೂಮನ್ ಅಡ್ವೈಸ್ ಆಗಿ ನಿಲ್ತದೆ. ಬಟ್ ಒಳಗಿನ ಮನುಷ್ಯನ ಎದ್ದರೆ ನನ್ನ ಶರೀರ ಏನು ಹೇಳ್ತದೆ ಅದನ್ನು ನಾವು ಕೇಳುವುದಿಲ್ಲ. ಶರೀರಕ್ಕೆ ನಾನು ಹೇಳ್ತೇನೆ ನೀನು ಏನು ಮಾಡಬೇಕಂತ. ಪುನಃ ನಾನು ಹೇಳ್ತೇನೆ, ಶರೀರ ನನಗೆ ಏನು ಸಜೆಷನ್ ಕೊಡ್ತದೆ ಅದು ನಾನು ಕೇಳುವುದಿಲ್ಲ. ನಾನು ಶರೀರಕ್ಕೆ ಸಜೆಷನ್ ಕೊಡ್ತೇನೆ ಏನು ಮಾಡಬೇಕಂತ. ನಾನು ಶರೀರಕ್ಕೆ ಹೇಳ್ತೇನೆ, ಸ್ತ್ರೀ ಆಗಿದ್ದರೆ ಶರೀರಕ್ಕೆ ನೀವು ಹೇಳಬೇಕು, ನನ್ನ ಗಂಡನಿಗೆ ನಾನು ಅಧೀನ ಆಗ್ತೇನೆ, ನೀನು ಅಧೀನ ಆಗು. ಅವನಿಗೆ ಪುರುಷನ ಶರೀರ, ಹಿ ಈಸ್ ಎ ಹೆಡ್, ರೈಟ್? ನಿನ್ನ ಶರೀರಕ್ಕೆ ಹೇಳ್ತಿ, ನೀನೊಂದು ಸಭೆಗೆ ಹೋಗ್ತಾ ಇದ್ದಿ, ಅಲ್ಲಿದ್ದ ಪಾಸ್ಟರ್ಗೆ ಹಾನರ್ ಮಾಡು, ರೈಟ್? ಶರೀರಕ್ಕೆ ಹೇಳುವುದಿಲ್ಲ, ಶರೀರಕ್ಕೆ ಹೇಳುವುದಿಲ್ಲ ಅಷ್ಟು ಈಸಿಯಾಗಿ. ಮೆಚೋರಿಟಿ ಅಂತ ಹೇಳಿದರೆ ನಿಮ್ಮ ಶರೀರವನ್ನು ಟ್ರ್ಯಾಕಿಗೆ ತರುವಂಥದ್ದು. ಅದಕ್ಕೆ ಬೈಬಲ್ ಹೇಳ್ತಿ, ಇನ್ನರ್ ಮ್ಯಾನಿಗೆ ಹೇಳ್ತದೆ ಅರೈಸ್, ಒಳಗಿದ್ದವನು ಏಳು. ಒಳಗಿದ್ದವನು ಏಳಬೇಕಂತ ಹೇಳಿದ್ರೆ ಅವನಿಗೆ ಸರಿಯಾದ ವಾಕ್ಯ ಬೇಕು. The Bible says the entrance of God's word giveth light. ದೇವರ ವಾಕ್ಯದ ಪ್ರವೇಶವು ಮೂರ್ಖರಿಗೆ ಏನಾಗಿದೆ? ಬೆಳಕಾಗಿದೆ. ಮೂರ್ಖರಿಗೆ ದೇವರ ವಾಕ್ಯ ನಿಮ್ಮ ಒಳಗೆ ಪ್ರವೇಶ ಆಯಿತು ಅಂತ ಹೇಳಿದ್ರೆ ನೀವು ಫೂಲ್ ಆಗಿ ನಡೆಯುವುದಿಲ್ಲ, ಫೂಲಿಶ್ನೆಸ್ ಐಡಿಯಾ ಬರುವುದಿಲ್ಲ, ನೀವು ಬುದ್ಧಿವಂತರಾಗುತ್ತೀರಿ. ಯು ಆರ್ ಎ ವೈಸ್ ಪರ್ಸನ್. ವಾಕ್ಯದ ಪ್ರವೇಶ ಆಗಬೇಕು. Psalms 119:130 ವಾಕ್ಯದ ಪ್ರವೇಶ. ಅದಕ್ಕೆ ಬೈಬಲ್ ಹೇಳ್ತದೆ, ಅರೈಸ್ ಅಂಡ್ ಶೈನ್ ಫಾರ್ ಯು ದ ಲೈಟ್ ಹಸ್ ಕಮ್, ದ ವರ್ಡ್ ಹಸ್ ಕಮ್. ಬೆಳಕು ಬಂತು, ಪ್ರವೇಶ ಆದರೆ ಮಾತ್ರ ನಿನ್ನ ಒಳಗಿಂದ ಹೇಳ್ತಿ. ಆಂಪ್ಲಿಫೈಡ್ ವರ್ಷನ್ ಹೇಳ್ತದೆ ಅರೈಸ್ ಫ್ರಮ್ ಡಿಪ್ರೆಷನ್. ಯಾಕೆ ಬಾರ್ನ್ ಅಗೇನ್ ಆದ ವ್ಯಕ್ತಿಗೆ ಡಿಪ್ರೆಷನ್? ಹಲೋ, ಹೇಳ್ತಾ ಇದ್ದೀರಾ? ಬಾರ್ನ್ ಅಗೇನ್ ಆದ ವ್ಯಕ್ತಿಗೆ ಯಾಕೆ ಡಿಪ್ರೆಷನ್, ಫ್ರಸ್ಟ್ರೇಷನ್? ನನ್ನ ವಚನ ಅಲ್ಲ, ಬೈಬಲ್ ಹೇಳ್ತದೆ. ಓದಿರಿ, 60ನೇ ಯೆಶಾಯನ ಗ್ರಂಥ ಸರಿಯಾಗಿ ಓದಿ, ಆಂಪ್ಲಿಫೈಡ್ ವರ್ಷನ್ ಹಾಕಿ ಎಲ್ಲರೂ ಓದಲಿಕ್ಕೆ ಬಂದವರು ಯಾರು ಓದ್ತಾರೆ?
ಸಿಸ್ಟರ್ ರೆಬೆಕ್ಕನಿಗೆ ಒಂದು ಒಳ್ಳೆ ಮೈಕ್ ಕೊಡಿ. ಅಲ್ಲಲ್ಲ, ಇಲ್ಲಿ ಹಾಕ್ಲಿ. ಅರೈಸ್. Arise from the depression and prostration in which circumstances have kept you. Rise to a new life. Shine, be radiant with the glory of the Lord. For your light has come and the glory of the Lord has risen upon you. ಗ್ಲೋರಿ ಆಫ್ ಗಾಡ್ ಹ್ಯಾಸ್ ರಿಸನ್ ಅಪಾನ್ ಯು. ಎಲ್ಲಿ? ಈ ಶರೀರದ ಮೇಲೆ ಅಲ್ಲ, ಇಲ್ಲಿ ಶರೀರದ ತಲೆಗೆ ಮಾತಾಡುವಂಥದ್ದಲ್ಲ, ನಿನ್ನ ಸ್ಪಿರಿಚುವಲ್ ಇನ್ನರ್ ಮ್ಯಾನ್ನ ತಲೆ. ಅರೈಸ್. ಕಮಾನ್, ಪಕ್ಕದವ್ರಿಗೆ ಹೇಳಿ ಅರೈಸ್. ಕಮಾನ್ ಹೇಳ್ರಿ ಅರೈಸ್. ಕಮಾನ್ ಅರೈಸ್. ಪಕ್ಕದವರಿಗೆ ಹೀಗೆ ತೋರಿಸಿ ಹೇಳ್ರಿ ಅರೈಸ್. ಏಳು. ಒಳಗಿನ ಮನುಷ್ಯ ಎದ್ದರೆ ಡಿಪ್ರೆಷನ್ ನಿಮ್ಮ ಹತ್ತಿರ ಬರುವುದಿಲ್ಲ, ಅದು ಕೆಳಗೆ ಬರ್ತದೆ. ಒಳಗಿನ ಮನುಷ್ಯನಿಗೆ ಹೇಳ್ಬೇಕಂತ ಹೇಳಿದ್ರೆ ಹ್ಯೂಮನ್ ಅಡ್ವೈಸ್ ಬೇಡ, ವರ್ಡ್ ಬೇಕು. ವರ್ಡ್ ಆಫ್ ಫೇತ್, ವಾಕ್ಯದ ಪ್ರವೇಶ. ಫಾರ್ ಯು ದ ಲೈಟ್ ಹಸ್ ಕಮ್, ರೈಟ್? ಅಂದ್ರೆ ನಿನಗೆ ಆಲ್ರೆಡಿ ಪ್ರಕಟಣೆ ಬಂತು. ಯಾವಾಗ ನೀನು ಆರೋಗ್ಯದಲ್ಲಿ ಹೇಳ್ತಿ, ಸಿಕ್ನೆಸ್ ಡಿಸಪಿಯರ್ ಆಗ್ತದೆ. ಯಾವಾಗ ನೀನು ಅಭಿವೃದ್ಧಿಯಲ್ಲಿ ಹೇಳ್ತಿ, ಪಾವರ್ಟಿ ಡಿಸಪಿಯರ್ ಆಗ್ತದೆ, ರೈಟ್? ಯಾವಾಗ ನೀವು ಪರಿಶುದ್ಧತೆಯಲ್ಲಿ ಹೇಳ್ತಿ, ಟೆಂಪ್ಟೇಷನ್ ಡಿಸಪಿಯರ್ ಆಗ್ತದೆ. ಯಾವಾಗ ಸಮಾಧಾನದಲ್ಲಿ ಹೇಳ್ತಿ, ಅಸಮಾಧಾನ ಡಿಸಪಿಯರ್ ಆಗ್ತದೆ. ವೆನ್ ಲೈಟ್ ಶೈನ್, ಡಾರ್ಕ್ನೆಸ್ ಡಿಸಪಿಯರ್. ಅದಕ್ಕೆ ನಮಗೆ ವಾಕ್ಯ ಬೇಕು. ಯಾಕೆ ವಾಕ್ಯ? ಆತ್ಮವನ್ನು ಎಬ್ಬಿಸುವಂಥ ವಾಕ್ಯ ಬೇಕು. ಹಿಡನ್ ಪರ್ಸನ್ ಇದ್ದಾನೆ ನೋಡಿ, ಆತನು ಬಾರ್ನ್ ಅಗೇನ್ ಆದಾಗ ದೇವರ ದೃಷ್ಟಿಯಲ್ಲಿ ದೇವರು ಅವನನ್ನು ನೋಡ್ತಾನೆ, ಒಳಗಿನವನನ್ನು. ದೇವರು ಏನು ನೋಡ್ತಾನೆ? ದೇವರು ನಿಮ್ಮನ್ನು ನೋಡುವಾಗ ಜಯಶಾಲಿಗಳನ್ನಾಗಿ ನೋಡ್ತಾನೆ. ದೇವರು ನಿಮ್ಮನ್ನು ನೋಡುವಾಗ ಪರಾಕ್ರಮಶಾಲಿ ಆಗಿ ನೋಡ್ತಾನೆ. ದೇವರು ನಿಮ್ಮನ್ನು ನೋಡುವಾಗ ತನ್ನ ಮಕ್ಕಳೆಂದು ನೋಡ್ತಾನೆ. ದೇವರು ನಿಮ್ಮನ್ನು ನೋಡುವಾಗ ತನ್ನ ಬಾಧ್ಯಸ್ಥನೆಂದು ನೋಡ್ತಾನೆ. ದೇವರನ್ನ ನೋಡುವಾಗ ಸಮಥಿಂಗ್ ಡಿಫರೆಂಟ್, ನನ್ನ ವರಿಷ್ಠರಂತ ನೋಡ್ತಾನೆ. ಇಲ್ಲಿ ಕೇಳ್ರಿ, ನಿಮ್ಮ ಮಕ್ಕಳನ್ನು ನೀವು ಪ್ರೀತಿ ಮಾಡ್ತೀರಿ. ಈಗ ನನ್ನ ಮಗು ಹುಟ್ಟಿದೆ, ಆ ಮಗು ನನಗೆ ಏನೋ ಮಾಡಿದೆ? ಆ ಮಗು ಒಂದಿನದು ಡ್ಯಾಡಿ ಹೇಳಿದೆಯಾ ಹುಟ್ಟಿದ ದಿನದಿಂದ? ಅದಕ್ಕೆ ನನ್ನ ಪರಿಚಯನೇ ಇಲ್ಲ. ಅದು ಆ ಮಗು ನನಗೆ ಏನು ಒಳ್ಳೆಯ ಕೆಲಸ ಮಾಡಲಿಲ್ಲ. ವಿದೌಟ್ ಕಂಡೀಷನ್ ವಿಲ್ ಲವ್ ದಟ್ ಚೈಲ್ಡ್, ರೈಟ್? ದೇವರಿಗೆ ನಾವು ಏನೂ ಮಾಡಬೇಕಾಗಿಲ್ಲ, ನಾವು ಪ್ರೀತಿ ಮಾಡಬೇಕಾದ್ರೆ ವಿದೌಟ್ ಕಂಡೀಷನ್ ಹಿ ಲವ್ಸ್ ಯು ಆಸ್ ಯು ಆರ್. ಹಿ ಲವ್ಸ್ ಯು ಆಸ್ ಯು ಆರ್. ಜಸ್ಟ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ರಿ. ನಿಮಗೆ ಹುಟ್ಟಿದ ಮಗುವನ್ನು ಎಷ್ಟು ಕಿಸ್ಕೊಡ್ತೀರಿ, ಎಷ್ಟು ತಿರುಗಿಸ್ತೀರಿ, ಎಷ್ಟು ಉಣಿಸ್ತೀರಿ, ಎಷ್ಟು ಕಕ್ಕ ತೆಗಿತೀರಿ, ಏನೇನು ಮಾಡ್ತೀರಿ. ಅದು ನಿಮಗೆ ಏನಾದರೂ ಮಾಡಿದೆಯಾ? ಏನು ಮಾಡಲಿಲ್ಲ. ಸ್ಟಿಲ್ ನೀವು ಮಗುವನ್ನು ಇದ್ದಾಗ ಪ್ರೀತಿ, ವಿದೌಟ್ ಕಂಡೀಷನಲ್ಲಿ ಪ್ರೀತಿ ಮಾಡುತ್ತೀರಿ. ಆ ಮಗುವನ್ನು ನೋಡುವಾಗ ನಿಮ್ಮ ಮಗು ಅಂತ ನೋಡ್ತೀರಿ. ಓ, ದೇವರು ನಿಮ್ಮನ್ನು ನೋಡುವಾಗ ಹೇಗೆ ನೋಡುತ್ತಾನೆ? ತನ್ನ ಮಕ್ಕಳೆಂದು ನೋಡುತ್ತಾನೆ. ಆತನು ಡಿಫ್ರೆಂಟ್ ಆಗಿ ಸ್ವಾಮಿ ಎಕ್ಸ್ಪ್ಲೇನ್ ಮಾಡಿದ. ಆ ಹೂಗಳನ್ನು ನೋಡ್ರಿ, ಒಂದು ದಿನದಲ್ಲಿ ಅರಳಿ ಒಲೆಯ ಪಾಲಾಗ್ತದೆ, ಅದಕ್ಕಿಂತ ಎಷ್ಟು ಹೆಚ್ಚಿನವರು ನೀವು. ಆ ಹಕ್ಕಿಗಳನ್ನು ನೋಡ್ರಿ, ಅವರು ದುಡಿಯುವುದಿಲ್ಲ, ಅವರಿಗೆ ಬ್ಯಾಂಕ್ ಇಲ್ಲ, ರಿಸರ್ವ್ ಬ್ಯಾಂಕ್ ಇಲ್ಲ, ಯಾವ ಬ್ಯಾಂಕ್ ಇಲ್ಲ, ಏನು ಇಲ್ಲ. ತಂದೆಯಾದ ದೇವರು ಅವುಗಳನ್ನು ಪೋಷಿಸ್ತಾನೆ, ಅದಕ್ಕಿಂತ ಎಷ್ಟೋ ಹೆಚ್ಚಿನವರು ನೀವು. ಹೊತ್ತಿಗೆ ಅವುಗಳಿಗೆ ಆಹಾರವನ್ನು ಕೊಡ್ತಾನೆ. ಒಂದು ದಿನ ಒಂದು ಪಾರಿವಾಳ ಹಸಿವಿನಿಂದ ಬಿದ್ದದ್ದು ನೋಡಲಿಲ್ಲ, ಒಬ್ಬ ಮಂಗ ಹಸಿವಿನಿಂದ ಬಿದ್ದದ್ದು ನೋಡಲಿಲ್ಲ, ಒಂದು ದಿನ ಕಾಗೆ ಹಸಿವಿನಿಂದ ಇದ್ದದ್ದು ನೋಡಲಿಲ್ಲ, ನಾನು ನೋಡಲಿಲ್ಲ. ಏನಾದರೂ ಅವರಿಗೆ ಹೊಟ್ಟೆಗೆ ಇದೆ, ಮಿರಾಕ್ಯುಲಸ್ಲಿ ಅವರಿಗೆ ಹೊಟ್ಟೆಗೆ ಸಿಗ್ತದೆ. ಬೈಬಲ್ ಹೇಳ್ತದೆ ದೇವರು ಅವುಗಳನ್ನು ಪೋಷಿಸ್ತಾನೆ. ಯಾಕೆ ನೀವು ಚಿಂತೆ ಮಾಡುತ್ತೀರಿ? ವಾಯ್? ರೈಟ್? ಅರೈಸ್. ಕಮಾನ್, ಪಕ್ಕದೊಳಗೆ ಹೇಳ್ರಿ ಅರೈಸ್. ಹೇಳ್ರಿ ಅರೈಸ್, ಅರೈಸ್. ಏಳು ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು. ಏಳು ಪ್ರಕಾಶಿಸು,
ನಿನಗೆ ಬೆಳಕು ಬಂತು, ತಂದೆಯ ತೇಜಸ್ಸು, ತಂದೆಯ ಮಹಿಮೆ, ಕ್ರಿಸ್ತನ ಮೂಲಕ ನಮ್ಮಲ್ಲಿ ಬಂತು. ಹಾ 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 ಏಳು ನಿನಗೆ ಬೆಳಕು ಬಂದು, ಕಮಾನ್ ಪಕ್ಕದವ್ರಿಗೆ, ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು, ತಂದೆಯ ತೇಜಸ್ಸು, ತಂದೆಯ ಮಹಿಮೆ, ಕ್ರಿಸ್ತನ ಮೂಲಕ ನಮ್ಮಲ್ಲಿ ಬಂತು. ಹಲ್ಲೆಲೂಯಾ. ಕಮಾನ್ ಹೇಳ್ರಿ, ಏಳು. ತಪ್ಪಿ ಹೋದ ಮಗನಿಗೆ ಕೂಡ ಹೇಳ್ತಾನೆ, ಐ ವಿಲ್ ಅರೈಸ್. ಓದಿದ್ದೀರಾ? ಎಲ್ಲಿ ಬೆಳಗ್ಗೆ ಅವನು ಏಳುವವರೆಗೆ ಅವನು ಏನು ತಿಂತ ಇದ್ದ? ಹಂದಿಯ ಊಟ ತಿಂತ ಇದ್ದ. ಎದ್ದ ನಂತರ ಅವನ ಸ್ಥಿತಿಯೇ ಚೇಂಜ್. ಎಲ್ಲಿದೆ ಬೈಬಲಲ್ಲಿ ಐ ವಿಲ್ ಅರೈಸ್ ಅಂತ? ಓದಿರಿ, 15ನೇ ಅಧ್ಯಾಯ, ಚಾಪ್ಟರ್ 15, 18 ಇರಬೇಕು, ರೈಟ್? 18, ಲೂಕ್. I will arise and go to my father. ಏನಿದೆ ಓದಿರಿ ಎಲ್ಲರೂ. I will arise and go to my father and I will say to him, Father. ನೀವು ಹಾಗೆ ಹೇಳ್ಬೇಡ್ರಿ, ರೈಟ್? ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ ಅಪ್ಪ. ರೈಟ್? ಬಾರ್ನ್ ಅಗೇನ್ ಆದವರು ನೀವು ಪಾಪಿಗಳಲ್ಲ, ಬಟ್ ದೇವರು ಬಯಸ್ತಾನೆ ನೀವು ಹೇಳ್ಬೇಕಂತ. ಯಾಕಂದರೆ ಕ್ರಿಸ್ತನಲ್ಲಿ ದೇವರು ನಿಮಗೆ ಅಥಾರಿಟಿ ಕೊಟ್ಟಿದ್ದಾನೆ. ಕ್ರಿಸ್ತನಲ್ಲಿ ದೇವರು ನಿಮಗೆ ನಂಬಿಕೆಯನ್ನು ಕೊಟ್ಟಿದ್ದಾನೆ. ಪರಿಸ್ಥಿತಿಗಳನ್ನು ಬದಲಾಯಿಸುವಂಥದ್ದು ನಾನು ಮತ್ತು ನೀನು, ರೈಟ್? ಪರಿಸ್ಥಿತಿಗಳು ದೇವರು ಬದಲಾಯಿಸ್ತಿಲ್ಲ, ಪರಿಸ್ಥಿತಿಗಳನ್ನು ನಾವು ಬದಲಾಯಿಸಬೇಕು. ವಿ ಮಸ್ಟ್ ಚೇಂಜ್ ಅವರ್ ಸಿಚುವೇಶನ್. ದೇವರು ನಮಗೆ ನಂಬಿಕೆ ಕೊಟ್ಟಿದ್ದಾನೆ. ನಾವು ಸಫರ್ ಆಗಿದ್ದರೆ, ಪ್ರಾಬ್ಲಮಲ್ಲಿದ್ದರೆ, ಸಮಸ್ಯೆಯಲ್ಲಿದ್ದರೆ ಅದಕ್ಕೆ ದೇವರು ಕಾರಣ ಅಲ್ಲ. ಕಮಾನ್, ಕೇಳ್ತಾ ಇದ್ದಾರೆ? ಅದಕ್ಕೆ ದೇವರು ಕಾರಣ ಅಲ್ಲ. ಹೇಳ್ರಿ, ದೇವರು ಕಾರಣ ಅಲ್ಲ. ನೀವು ಕೊರತೆಯಲ್ಲಿ ಇರುವುದಾದರೆ ಅದಕ್ಕೆ ದೇವರು ಕಾರಣ ಅಲ್ಲ. ನೀವು ಅನಾರೋಗ್ಯವಾಗಿರುವುದಾದರೆ ಅದಕ್ಕೆ ದೇವರು ಕಾರಣ ಅಲ್ಲ. ನೀವು ಡಿಪ್ರೆಷನ್ನಲ್ಲಿ ಇರುವುದಾದರೆ ಅದಕ್ಕೆ ದೇವರು ಕಾರಣ ಅಲ್ಲ. ನೀವು ಒತ್ತಡದಲ್ಲಿ ಇರುವುದಾದರೆ ಅದಕ್ಕೆ ದೇವರು ಕಾರಣ ಅಲ್ಲ. ಹೇಳ್ರಿ, ದೇವರು ಕಾರಣ ಅಲ್ಲ. ಹೇಳ್ರಿ, ದೇವರು ಕಾರಣ ಅಲ್ಲ. ಅಪೋಸ್ತಲ್ ಪೌಲ್ ಅಲ್ಲಿ ನಾವು ನೋಡ್ತೇವೆ, ಆತನಿಗೆ ತುಂಬ ಪ್ರಕಟಣೆಗಳು ಕೊಡಲ್ಪಟ್ಟವು. ಪ್ರಕಟಣೆಗಳನ್ನು ಕೊಡಲ್ಪಟ್ಟಾಗ ಸೈತಾನ್ನಿಂದ ಒಬ್ಬ ದೂತ ಕಳಿಸಲ್ಪಡ್ತಾನೆ, ದೇವರಿಂದ ಅಲ್ಲ. ಎಲ್ಲಿಂದ? ಸೈತಾನ್ನಿಂದ ಒಬ್ಬ ದೂತ ಕಳಿಸಲ್ಪಡ್ತಾನೆ. ಓದಿರಿ, 12 ಚಾಪ್ಟರ್ 7 verse. 2 Corinthians 12:17. ಈ ಕಾರಣದಿಂದಲೂ ನನಗೆ ತಿಳಿಸಲ್ಪಟ್ಟ ರಹಸ್ಯಗಳು ಬಹು ವಿಶೇಷವಾಗಿರುವುದರಿಂದ ನಾನು ಹೊಗಳಿಕೊಳ್ಳದೆ ಸುಮ್ಮನಿರುತ್ತೇನೆ. ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆ ಎಂಬಂತೆ ನನ್ನನ್ನು ಗುದ್ದುವುದಕ್ಕೆ, ಕೇಳ್ತಾ ಇದ್ದೀನಿ, ನನ್ನನ್ನು ಗುದ್ದುವುದಕ್ಕೆ, ಹೇಳಿ, ಗುದ್ದುವುದಕ್ಕೆ, ನಿಮಗೆಲ್ಲ ಪೌಲನಿಗೆ ಹೇಳಿ, ಗುದ್ದುವುದಕ್ಕೆ ಸೈತಾನನ ದೂತರಲ್ಲಿ ಒಬ್ಬನು ನನ್ನ ಬಳಿಗೆ ಕಳಿಸಲ್ಪಟ್ಟನು. ಈ ದೂತನನ್ನು ಕಳಿಸಿದ ಯಾರು? ಸೈತಾನನ ದೂತ. ಇವನು ದೇವರ ದೂತ ಅಲ್ಲ. ಗುದ್ದುತ್ತಾ ಇದ್ದಾನೆ, ಪೌಲನಿಗೆ ಗುದ್ದುತ್ತಾ ಇದ್ದಾನೆ. ಕೇಳ್ತಾ ಇದ್ದೀರಾ? ನಾವು ವಾಕ್ಯವನ್ನು ಓದುವಾಗ ಕ್ಲಿಯರ್ ಆಗಿ ಓದುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್.
ದ ಕಾಂಟೆಸ್ಟಲ್ಲಿ ಓದುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಹೇಳ್ತಾನೆ, ಗುದ್ದುವುದಕ್ಕೆ ಸೈತಾನ ದೂತರಲ್ಲಿ ಒಬ್ಬ ನನ್ನ ಬಳಿಗೆ ಕಳುಹಿಸಲ್ಪಟ್ಟನು. ದೇವರು ಸೈತಾನಿಗೆ ನಮ್ಮ ವಿಷಯದಲ್ಲಿ ಪರ್ಮಿಷನ್ ಕೊಡುವುದಿಲ್ಲ. ವಿದೌಟ್ ಅವರ್ ಪರ್ಮಿಷನ್ ಸೈತಾನ ಕೂಡ ನಮ್ಮನ್ನು ಮುಟ್ಟುವುದಿಲ್ಲ. ಗದರೇನ ಸೀಮೆಯಲ್ಲಿ ಯೇಸು ಸ್ವಾಮಿ 100% ಮನುಷ್ಯನಾಗಿದ್ದ, ರೈಟ್? ಅವರು ಪರ್ಮಿಷನ್ ಕೇಳಿದರು, ಪ್ಲೀಸ್ ನಮಗೆ ಅಲ್ಲಿ ಹಂದಿಗಳಿವೆ, ಅಲ್ಲಿ ಹೋಗಲಿಕ್ಕೆ ನಮಗೆ ಸ್ವಲ್ಪ ಅಪ್ಪಣೆ ಕೊಡು ಅಂತ. ಪ್ಲೀಸ್ ಗಿವ್ ಪರ್ಮಿಷನ್, ಬೇರೆ ಸಿಟಿಗೆ ನಮ್ಮನ್ನು ಕಳಿಸಬೇಡ. ಅಫ್ಕೋರ್ಸ್ ಅವಳಿಗೆ ಪಾತಾಳಿಗೆ ಕಳಿಸ್ಲಿಕ್ಕೆ ಆಗೋದಿಲ್ಲ, ಅವರ ಲೀಸ್ ಇದೆ ಆದಾಮನದ್ದು, ರೈಟ್? ಅವರನ್ನು ಪಾತಾಳಕ್ಕೆ ಕಳಿಸುವುದು 1000 ವರ್ಷದಲ್ಲಿ. 1000 ವರ್ಷದಲ್ಲಿ ಅಧೋಲೋಕದಿಂದ ಒಬ್ಬ ದೇವದೂತ ಬಂದು ಅವನನ್ನು ಏನು ಮಾಡ್ತಾನೆ? ಕಟ್ಟುತ್ತಾನೆ, ರೈಟ್? ಈಗ ಅಲ್ಲ, ಈಗ ಅವರು ಕೇಳ್ತಾರೆ, ನಮ್ಮನ್ನು ಶಿಫ್ಟ್ ಮಾಡು, ಬೇರೆ ಕಡೆಗೆ ಶಿಫ್ಟ್ ಮಾಡಬೇಡ, ಬೇರೆ ಸಿಟಿ ಮಂಗಳೂರಿಗೆ ಶಿಫ್ಟ್ ಮಾಡಬೇಡ, ಬೇರೆ ಸಿಟಿಗೆ ಶಿಫ್ಟ್ ಮಾಡಬೇಡ, ನಮಗೆ ಎಲ್ಲಿ ಶಿಫ್ಟ್ ಮಾಡು? ಇಲ್ಲಿ ಅಲ್ಲಿ ಒಂದು ಗುಂಪು ಇದೆ ನೋಡಿ ಹಂದಿಯದ್ದು, ಅಲ್ಲಿ ಅಪ್ಪಣೆ ಕೊಡು, ನಾವು ಹೋಗ್ತೇವೆ, ರೈಟ್? ಹಲೋ, ನಿಮ್ಮ ಅಪ್ಪಣೆ ಇಲ್ಲದೆ ನಿಮ್ಮ ನಾಯಿಯನ್ನು ಸೈತಾನ ಹಿಡಿಯುವುದಿಲ್ಲ. ನಿಮ್ಮ ಅಪ್ಪಣೆ ಇಲ್ಲದೆ ನಿಮ್ಮ ದನವನ್ನು ಸೈತಾನ ಹಿಡಿಯುವುದಿಲ್ಲ. ನಿಮ್ಮ ಅಪ್ಪಣೆ ಇಲ್ಲದೆ ನಿಮ್ಮ ಮಕ್ಕಳನ್ನು ಸೈತಾನ ಹಿಡಿಯುವುದಿಲ್ಲ. ನಿಮ್ಮ ಅಪ್ಪಣೆ ಇಲ್ಲದೆ ನಿಮ್ಮ ಬಿಸ್ನೆಸ್ ಅನ್ನು ಸೈತಾನ ಹಿಡಿಯುವುದಿಲ್ಲ. ನಿಮ್ಮ ಅಪ್ಪಣೆ ಇಲ್ಲದೆ ನಿಮ್ಮ ಫೈನಾನ್ಸ್ ಅನ್ನು ಸೈತಾನ ಹಿಡಿಯುವುದಿಲ್ಲ. ಹಲೋ, ವಿತೌಟ್ ಯುವರ್ ಪರ್ಮಿಷನ್ ಅವನು ಹಿಡಿಯುವುದಿಲ್ಲ. ಬಟ್ ಆತನಿಗೆ ಪರ್ಮಿಷನ್ ಹೇಗೆ ಕೊಡುವುದು? ನೀವು ಮಾತಾಡುವ ಪ್ರತಿಯೊಂದು ವಂಚನೆಯ ಮಾತುಗಳು. ಬಿಸ್ನೆಸ್ ಇಟ್ಟು ಕರ್ಬ ಬತ್ತುಜಿ, ಪಣ್ ಪಣ್. ಹಲೋ, ಕೇಳ್ತಾ ಇದ್ದೀರಾ? ನನ್ನ ಮಕ್ಕಳು ಎಂತ ತುಂಟರು, ಹಾಳಾಗಿದ್ದಾರೆ, ದರ್ಟಿ, ಕೊಡು ಪರ್ಮಿಷನ್. ಮಾತಾಡುವಂಥದ್ದು ನ್ಯಾಚುರಲ್ ಟಾಕ್, ಬಟ್ ಸ್ಪಿರಿಚುವಲಿ ಯು ಆರ್ ಗಿವಿಂಗ್ ಪರ್ಮಿಷನ್. ನೀವು ಅಪ್ಪಣೆ ಕೊಡ್ತೀರಿ ಅವನಿಗೆ. ನಿಮ್ಮ ಜೀವಿತದಲ್ಲಿ ಏನೇ ಪ್ರಾಬ್ಲಮ್ ಇದ್ದರೆ ದೇವರು ಹೇಳ್ತಾರೆ, ನಾನು ಅಪ್ಪಣೆ ಕೊಡಲಿಲ್ಲ. ಇದೇ ಬೈಬಲಲ್ಲಿ ದೇವರು ಹೇಳ್ತಾರೆ, ನಾನು ಅಪ್ಪಣೆ ಕೊಡಲಿಲ್ಲ ಅಂತ. ಓದಿ, ಎಲ್ಲಿದೆ? ಯೆಶಾಯ 55, 54. ಯೆಶಾಯ 54 15ನೇ ವಚನ ಓದಿರಿ. ನೋಡು, ಯಾರಾದರೂ ನಿನ್ನ ಸಂಗಡ ವ್ಯಾಜ್ಯವಾಡಿದರೆ, ನೋಡು ಪಕ್ಕದವರಿಗೆ, ನೋಡು ತುಲಾ ಹೇಳಿದ್, ನೋಡೋ ಕಮನ್ ಹೇಳಿ, ನೋಡೋ. ಸೀರಿಯಸ್ ಆದರು. ಕೆಲವೊಂದು ಆಕ್ಸೆಂಟ್ ಯೂಸ್ ಮಾಡಿದರೆ ಕೆಲವರು ಸೀರಿಯಸ್, ಇಲ್ಲದ್ರೆ ನಾರ್ಮಲ್ ನೋಡು ಅಂತ. ಕೆಲವರು ಅದಕ್ಕೆ ಗಮನ ಕೊಟ್ಟುಕೊಳ್ಳಿ, ತುಲಾ ಅಂತ, ರೈಟ್? ಇಲ್ಲಿ ಬೈಬಲ್ ಇದೆ, ನೋಡೋ ಹೇಳಿ, ನೋಡು. ಯಾರಾದರೂ ನಿನ್ನ ಸಂಗಡ ವ್ಯಾಜ್ಯವಾಡಿದರೆ ಅದು ನನ್ನ ಅಪ್ಪಣೆಯಿಂದಲ್ಲ. ಹಲೋ, ಕೇಳ್ತಾ ಇದ್ದೀರಾ? ದೇವರು ಹೇಳಿ ಮುಗಿಸಿದ್ದಾನೆ. ಯೆಶಾಯ 54ನೇ ಅಧ್ಯಾಯ ಯೇಸು ಕ್ರಿಸ್ತನ ಪುನರುತ್ಥಾನ ಮಾತಾಡುತ್ತದೆ. ಯೆಶಾಯ 53 ಯೇಸು ಕ್ರಿಸ್ತನ ಶ್ರಮೆ, ಶಿಲುಬೆ, ತ್ಯಾಗ ಮಾತಾಡುತ್ತದೆ. ಯೆಶಾಯ 54 ಸಭೆಯ ಬಗ್ಗೆ ಮಾತಾಡುತ್ತದೆ. ಯೆಶಾಯ 53 ಯೇಸು ಕ್ರಿಸ್ತ ನಮ್ಮ ಪಾಪಗಳಿಗೋಸ್ಕರ ಕುರುಜೆಯಲ್ಲಿ ಸತ್ತಿದ್ದಾನೆ, ಅದಕ್ಕೋಸ್ಕರ ಮಾತಾಡ್ತದೆ. ಇಲ್ಲದೆ ನೋಡು, ಯಾರಾದರೂ ನಿನ್ನ ಸಂಗಡ ವ್ಯಾಜ್ಯವಾಡಿದರೆ ಅದು ನನ್ನ ಅಪ್ಪಣೆಯಿಂದ ಅಲ್ಲ. ನಾನು ಯಾರಿಗೂ ಅಪ್ಪಣೆ ಕೊಡಲಿಲ್ಲ. ನಿಮ್ಮ ಮಕ್ಕಳನ್ನು ಹಿಡೀಲಿಕ್ಕೆ, ನಿಮ್ಮ ಬಿಸ್ನೆಸ್ಸನ್ನು ಹಿಡೀಲಿಕ್ಕೆ, ನಿಮ್ಮ ಹಣವನ್ನು ಹಿಡೀಲಿಕ್ಕೆ, ನಿಮ್ಮ ಬ್ಯಾಂಕನ್ನು ಹಿಡೀಲಿಕ್ಕೆ, ನಿಮ್ಮ ಕಿಸೆಯನ್ನು ಹಿಡೀಲಿಕ್ಕೆ ನಾನು ಯಾರಿಗೂ ಅಪ್ಪಣೆ ಕೊಡಲಿಲ್ಲ. ಹಲೋ, ಕೇಳ್ತಾ ಇದ್ದೀರಾ? ಫಿನಿಶ್. ದೇವರ ಭಾಗ ಮುಗಿಯಿತು, ದೇವರು ಹೇಳಿ ಮುಗಿಯಿತು. ಬೇಕಾದರೆ ಮನೆಯಲ್ಲಿ ಬರೆದಿಟ್ಟಿಗೆ ಒಂದು ಬೋರ್ಡಲ್ಲಿ ಹಾಕಿರಿ, ಥ್ಯಾಂಕ್ ಗಾಡ್. ದೇವರು ಯಾವ ಸೈತಾನ್ಯಗೂ ನನ್ನ ಕುಟುಂಬವನ್ನು, ನನ್ನ ಮನೆಯನ್ನು, ನನ್ನ ಬಿಸ್ನೆಸ್ಸನ್ನು, ನಾನು ಮಾಡುವ ಕರ್ತನ ಸೇವೆಯನ್ನು ನೋಡಲಿಕ್ಕೆ, ಅಧಿಕಾರ ನಡೆಸಲಿಕ್ಕೆ ಅಪ್ಪಣೆ ಕೊಡಲಿಲ್ಲ. ಹಾಗಾದರೆ ಅಪ್ಪಣೆ ಕೊಡುವವರು ಯಾರು? ಫಾಸ್ಟ್ರಿ ಪರ್ಮಿಷನ್ ಇನ್ನೊಬ್ಬ ಬಿಲಿಯವರು ಪರ್ಮಿಷನ್ ಕೊಟ್ಟರೆ, ಅಪ್ಪಣೆ ಕೊಟ್ಟರೆ ನಮ್ಮ ವಿಷಯವಾಗಿ
ಅದಕ್ಕೊಂದು ಮಾತು ಇದೆ, ಹೇಳ್ತೇನೆ, ಮುಂದೆ ತೋರಿಸ್ತೇನೆ. ನೋಡು, ಯಾರು ನಿನ್ನ ಸಂಗಡ ವ್ಯಾಜ್ಯವಾಡಿದರೆ ಅದು ನನ್ನ ಅಪ್ಪಣೆಯಿಂದಲ್ಲ. ಯಾರು ನಿನ್ನ ಮೇಲೆ ವ್ಯಾಜ್ಯವಾಡುತ್ತಾರೋ ಅವರು ನಿನ್ನ ನಿಮಿತ್ತ ಕೆಡವಲ್ಪಡುವರು. ಬಿಕಾಸ್ ಆಫ್ ಯು, ಬಿಕಾಸ್ ಆಫ್ ಯು. ಅದಕ್ಕೋಸ್ಕರ ವಿಶ್ವಾಸಿಗಳ ಬಗ್ಗೆ ನಾಲಿಗೆ ಹರಿದು ಬಿಟ್ಟ ಹಾಗೆ ಮಾತಾಡಬೇಡ್ರಿ. ಈ ವಾಕ್ಯ ಹೇಗೆ ನನಗೆ ಇದೆಯೋ ಅವನಿಗೂ ಅದೇ ವಾಕ್ಯ. ಕೇಳ್ತಾ ಇದ್ದೀರಾ? ನಾನು ಹೇಗೆ ದೇವರ ಮಗನಾಗಿದ್ದೇನೋ ಅವನು ಕೂಡ ದೇವರ ಮಗನೇ. ಈ ವಾಕ್ಯದಲ್ಲಿ ಎಷ್ಟು ರೈಟ್ ನಮಗಿದೆಯೋ ಅದೇ ರೈಟ್ ಅವನಿಗೂ ಕೂಡ ಇದೆ. ಭಾರತ ದೇಶದಲ್ಲಿ ಸಂವಿಧಾನ ಇದೆ. ನಿನಗೆಷ್ಟು ಸ್ವಾತಂತ್ರ್ಯ ಇದೆಯೋ ಅವನಿಗೂ ಅಷ್ಟೇ ಸ್ವಾತಂತ್ರ್ಯ ಇದೆ. ಮೊದಲು ತಿಳಿಸಬೇಕು, ಅವನು ಕೂಡ ಸ್ವಾತಂತ್ರ್ಯನೇ. ನಿನಗೆಷ್ಟು ಹಕ್ಕು ಇದೆಯೋ ಅವನಿಗೂ ಕೂಡ ಅದೇ ಹಕ್ಕು ಇದೆ. ನಿನಗೇನು ಕರ್ತವ್ಯವಿದೆಯೋ ಅವನಿಗೂ ಅದೇ ಕರ್ತವ್ಯ ಇದೆ. ಹಕ್ಕುಗಳು, ಕರ್ತವ್ಯಗಳು. ಯಾಕೆ? ಕಿಂಗ್ಡಮ್ ಫಂಕ್ಷನ್ ಆಗಲಿಕ್ಕೆ. ಇಲ್ಲದ್ರೆ ಗಾಡಿ ಎಲ್ಲವನ್ನು, ರೋಡ್ ಎಲ್ಲ ನಮ್ಮದೇ, ಊರೆಲ್ಲ ನಮ್ಮದೇ ಅಂತ ಹೋದರೆ ಏನಾಗ್ತದೆ? ಎಲ್ಲ ಟ್ರಾಫಿಕ್ ಆಗಿ ಜಾಮ್ ಆಗಿ ಬಿಡ್ತದೆ. ರೈಟ್? ಅದಕ್ಕೆ ಲೆಫ್ಟ್ ಸೈಡಲ್ಲಿ ಹೋಗಬೇಕು, ಅದಕ್ಕೆ ಸಿಗ್ನಲಲ್ಲಿ ನಿಲ್ಲಬೇಕು, ಅದಕ್ಕೆ ಸಿಗ್ನಲ್ ದಾಟಿದ ನಂತರ ಸೈನ್ ಬೋರ್ಡನ್ನು ನೋಡಬೇಕು, ಸೈನ್ ಬೋರ್ಡನ್ನು ನೋಡಬೇಕು. ಇಲ್ಲ, ಅದೆಲ್ಲ ನನಗೆ ಬೇಡ. ಮೊದಲು ಕೇಳ್ತಾರೆ, ನಿಮಗೆ ಲೈಸೆನ್ಸ್ ಕೊಟ್ಟವ್ರು ಯಾವ ಅಂತ ಕೇಳ್ತಾರೆ. ಇದೆಲ್ಲ ಕಲಿಸಿದ ನಂತರ ಲೈಸೆನ್ಸ್. ಕೆಲವರು ಎಷ್ಟೋ ಲೈಸೆನ್ಸ್ ಇಲ್ಲದೆ ಗಾಡಿ ಬಿಡುವವರಿದ್ದಾರೆ. ಲೈಸೆನ್ಸ್ ಇಲ್ಲದೆ ನೀನು ಇನ್ನೊಬ್ಬರಿಗೆ ಡ್ರೈವಿಂಗ್ ಕಲಿಸ್ಲಿಕ್ಕೆ ಕೂಡ ಆಗೋದಿಲ್ಲ. ರೈಟ್? ನೋಡು, ಎಷ್ಟು ನನಗೆ ಹಕ್ಕು ಇದೆಯೋ ಅವನಿಗೂ ಇದೆ. ನನ್ನ ವಿರೋಧ ಯಾರನ್ನ ಪಾತ್ರನಾಗಲು ಕೆಡವಲ್ ಬಡೋರಂತೆ. ನೀನು ಅದನ್ನು ಥಿಂಕ್ ಮಾಡ್ತೀಯ. ರೈಟ್? ಅವನೇನು ಹೇಳ್ತಾನೆ? ಅವನು ಅದೇ ಹೇಳ್ತಾನೆ, ಕೃಪಣ್ಣ ನನ್ನ ವಿರುದ್ಧವಾಗಿ ಯಾರಾದರೂ ವ್ಯಾಜ್ಯ ಮಾಡಿದ್ರೆ ನನ್ನ ವಿರುದ್ಧ ಕೆಡವಲ್ ಬಡೋರಂತ. ಚುಪ್, ಮಾತಾಡಬೇಡ. ಅದಕ್ಕೆ ಬೈಬಲ್ ಹೇಳ್ತದೆ, ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಪ್ರಾಕ್ಟಿಸ್ ಲವ್. ಪ್ರಾಕ್ಟಿಸ್ ಲವ್. ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಬೈಬಲ್ ಹೇಳ್ತದೆ, ಶರೀರಾಧೀನ ಭಾವಗಳನ್ನು ನಾಶ ಮಾಡಿ, ಇಲ್ಲಾಂದರೆ ಒಬ್ಬರಿಂದೊಬ್ಬರನ್ನು ನಾಶವಾಗುವಿರಿ. ಇದೇ ಬೈಬಲಲ್ಲಿ. ಇಲ್ಲಿ ವಚನ ಬರ್ತೇನೆ, ಓದಿ. 5ನೇ ಅಧ್ಯಾಯ 15ನೇ ವಚನ, ಗಲಾತ್ಯ, ಗಲೇಷಿಯನ್ 5 ಚಾಪ್ಟರ್ 5 ವರ್ಸ್ 15 ವರ್ಸ್. ಆದರೆ ನೀವು ಒಬ್ಬರನ್ನೊಬ್ಬರು ಕಚ್ಚಿ ಹರಕೊಂಡು ನುಂಗುವರಾದರೆ ಒಬ್ಬರಿಂದ ಒಬ್ಬರು ನಾಶವಾದಿರಿ. ನೋಡ್ರಿ, ಪಕ್ಕದವ್ರಿ ನೋಡ್ರಿ, ನೋಡ್ರಿ. ರೈಟ್? ವಾಕ್ಯ ಕೇಳುವುದಂದ್ರೆ ಸ್ಪಿರಿಚುವಲಿ ನೋಡುವುದು. ರೈಟ್? ಅದರ ಬದಲು ಇದೆಲ್ಲ ಪರ್ಮಿಷನ್ ಕೊಡುವುದು ಇಲ್ಲಿಂದ. ದೀರ್ಘಾಯುಷ್ಯ ಬೇಕು, ಬಹು ದಿವಸ ಬದುಕಬೇಕು, ಹಾಗಾದರೆ ನಾಲಿಗೆಯನ್ನು ವಂಚನೆಯ ಮಾತುಗಳನ್ನು ಆಡದಂತೆ ಕಾಪಾಡು. ಸೈತಾನ್ ಏನು ಮಾಡ್ತಾನೆ? ಅವನು ಕುತಂತ್ರಿ, ಅವನು ವಂಚಿಸ್ತಾನೆ. ಕೆಲವರಿಗೆ ಹೊಟ್ಟೆಯಲ್ಲಿ ಇರುವುದಿಲ್ಲ, ಎಲ್ಲ ಕಾರಿ ಬಿಡಬೇಕು. ರೈಟ್? ಅದಕ್ಕೋಸ್ಕರ ಎಷ್ಟು ನೀವು ನಾಲಿಗೆ ಕಾಪಾಡ್ತೀರಿ ನೋಡ್ರಿ, ಅಷ್ಟು ನಿಮ್ಮ ದೇಹಕ್ಕೆ ಆರೋಗ್ಯ. ಬಾಯಿಯನ್ನು ಕಾಯುವವನು ಜೀವವನ್ನು ಕಾಯ್ತಾನೆ, ತೆರೆದು ಬಿಡುವವನು ನಾಶವಾಗ್ತಾನೆ. ರೈಟ್? ನಿಮ್ಮ ನಾಲಿಗೆಯಲ್ಲಿ ಪವರ್ ಇದೆ. ಅದಕ್ಕೋಸ್ಕರ ಇನ್ನೊಬ್ಬರಿಗೆ ಮಾತಾಡಬೇಡ. ಬೈಬಲ್ ಹೇಳ್ತದೆ, ಇಲ್ಲಿ ಕೇಳ್ರಿ, ಇವತ್ತು ಅನೇಕರಿಗೆ ಕಾಯಿಲೆಗಳು ಯಾಕೆ? ಅವರು ಯೇಸುವಿನ ಬಾಸುಂಡೆಗಳಿಂದ ಗುಣ ಆಗಿದ್ದೇನೆ ಕನ್ಫೆಸ್ ಮಾಡಿದ್ದು ಕಮ್ಮಿ ಆದದಲ್ಲ. ಕೆಲವರಿಗೆ ಆ ಒಂದು ವರ್ಡ್ ಮಾತ್ರ ಗೊತ್ತು, ಒಳಗಿನ ಗುಟ್ಟೆ ಗೊತ್ತಿಲ್ಲ. ರೈಟ್? ಯಾರು ತಿಂದದ್ದು, ಯಾಕೆ ತಿಂದದ್ದು, ಆತನ ಬಾಸುಂಡೆ ಯಾಕೆ, ಎಲ್ಲಿಯ ಬಾಸುಂಡೆ ಗೊತ್ತೇ ಇಲ್ಲ. ಮೊದಲು ನಾವು ಗಾಸ್ಪೆಲ್ ಹೇಳಬೇಕು. ಯಾರಿಗೋಸ್ಕರ ಅದು ಸತ್ತದ್ದು, ಯಾರಿಗೋಸ್ಕರ ಹೂಣಾಲ್ಪಟ್ಟದ್ದು, ಯಾಕೆ ಪುನರುತ್ಥಾನ ಆದದ್ದು ಅಂತ ಒಂದು ಸ್ಕ್ರಿಪ್ಚರ್ ಮಾತ್ರ ಗೊತ್ತು. ಇದನ್ನು ಕನ್ಫೆಸ್ ಮಾಡ್ರಿ ಪಾಸ್ಟ್ರೆ ಅಂತ. ರೈಟ್? ಆದರೆ ನೀವು ಒಬ್ಬರು ಕಚ್ಚಿ ಹರಕೊಂಡು ನುಂಗುವರಾದರೆ ಒಬ್ಬರಿಂದ ಒಬ್ಬರು ಏನಾಗ್ತೀರಿ? ನಾಶವಾಗ್ತೀರಿ, ಡಿಸ್ಟ್ರಾಯ್ ಮಾಡುತ್ತೀರಿ ನಿಮ್ಮನ್ನು. ಬೈಬಲ್ ಹೇಳ್ತದೆ, ಕ್ರೂರಿಯು ತನ್ನ ಸ್ವಂತ ಶರೀರವನ್ನು ಹಿಂಸಿಸ್ತಾನಂತೆ. ಇದೇ ಬೈಬಲಲ್ಲಿ 11ನೇ ಅಧ್ಯಾಯ 18ನೇ ವಚನ ಓದಿ. ಜಾನೋಕ್ತಿ 11 ಚಾಪ್ಟರ್ 18 ವರ್ಸ್.
ಓಕೆ, ಕಮಾನ್. 17-18 ಜಾನೋಕ್ತಿ 11ನೇ ಅಧ್ಯಾಯ 11, 18 11ನೇ ಅಧ್ಯಾಯ. ಪರೋಪಕಾರವು ತನಗೆ ಉಪಕಾರ. ಹೇಳ್ರಿ, ಪರೋಪಕಾರವು ನನಗೇ ಉಪಕಾರ ಮಾಡೋದು. ನೀನು ಏನೆಲ್ಲ ಅವನಿಗೆ ಮಾಡ್ತೀಯಲ್ಲ ಅದನ್ನೆಲ್ಲ ನಿನಗೆ ಮಾಡೋದು. ನೀನು ಇನ್ನೊಬ್ಬರಿಗೋಸ್ಕರ ಪ್ರೇಯರ್ ಮಾಡೋದು ನಿನಗೇ ಮಾಡುವುದು. ನೀನು ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋದು ನಿನಗೇ ಮಾಡುವುದು. ನೀನು ಈ ಕೈ ಏನು ಮಾಡ್ತದೆ? ತುರಿಸುವುದಲ್ಲ, ಏನು ಮಾಡೋದು? ಕೆರೆಕ್ತದೆ ಅಂತ ತುರಿಸುವುದೇ ಅದು? ತುರಿಕೆ ಯಾರಿಗೆ ಮಾಡೋದು ಉಪಕಾರ? ಅದು ಯಾರಿಗೆ ಉಪಕಾರ ಮಾಡೋದು? ಕೃಪಣೆ ಯಾರಿಗೆ? ಕಿರ್ಮುನಿ ತುಳುಟು. ನಾನು ಇಲ್ಲಿಗೆ ಆನ್ಲೈನಲ್ಲಿ ಇದ್ದಾರಲ್ಲ, ಅದೆಂತ ಕಿರ್ಮ ಅಂತವ್ರು ಮತ್ತೆ ಗೂಗಲಲ್ಲಿ ಹಾಕ್ಬೇಕಾಗ್ತದೆ ಟ್ರಾನ್ಸ್ಲೇಟಿಗೆ. ತುರಿಸುವುದು, ರೈಟ್? ಇರಲಿ. ಯಾರಿಗೆ ಉಪಕಾರ ಮಾಡೋದು? ಪರೋಪಕಾರವು ತನಗೇ ಉಪಕಾರ. ಏನು ನೀನು ಇತರರಿಗೆ ಮಾಡುವುದು ಅದು ನಿನಗೇ ನೀನು ಮಾಡುವುದು. ನೀನು ಹೆಲ್ತಿ ಮತ್ತು ಸ್ಟ್ರಾಂಗ್ ಆಗಿರುತ್ತಿ. ನೆಕ್ಸ್ಟ್ ಏನು ಹೇಳ್ತದೆ? ಕ್ರೂರನು ತನ್ನ ಶರೀರವನ್ನು ಹಿಂಸಿಸುವನು, ತನ್ನ ಶರೀರಕ್ಕೆ ಅವನು ಟಾರ್ಚರ್ ಮಾಡುತ್ತಾನೆ. ಕ್ರೂರಿ ಅಂದರೆ ಏನು? ಇನ್ನೊಬ್ಬರಿಗೆ ಹರ್ಟ್ ಮಾಡೋದು, ನೋಯಿಸುವುದು, ಮಾತಾಡೋದು, ಹರ್ಟ್ ಮಾಡೋದು. ಕಾಯ್ತುವರಿಯೇ ಖುಷಿ. ನಿನಗೆ ಖುಷಿ ಆಗುವುದು ಅವನಿಗೆ ನೋವಾದಾಗ. ಕಾಯ್ತುವರಿಯೇ ರಿಲ್ಯಾಕ್ಸ್. ನಿನ್ನ ಮಾತುಗಳಿಂದ ಇನ್ನೊಬ್ಬರಿಗೆ ಹರ್ಟ್ ಆಗ್ತದೆ ನೋಡಿ. ಇಟ್ ಈಸ್ ಇಫೆಕ್ಟ್ ಯುವರ್ ಬಾಡಿ. ದಿಸ್ ಇಸ್ ಸ್ಪಿರಿಚುವಲ್ ಟ್ರೂತ್. ನಿನ್ನ ಮಾತುಗಳ ಮೂಲಕ ಕ್ರೂರತನ, ರೈಟ್? ಮಾತುಗಳ ಮೂಲಕ ಇನ್ನೊಬ್ಬರಿಗೆ ಹರ್ಟ್ ಆಗ್ತದಲ್ಲ, ಇಟ್ ವಿಲ್ ಇಫೆಕ್ಟ್ ಯುವರ್ ಬಾಡಿ. ಅದಕ್ಕೆ ಬೈಬಲ್ ಕ್ಲಿಯರ್ ಆಗಿ ಹೇಳ್ತದೆ, ಪರೋಪಕಾರವು ತನಗೇ ಉಪಕಾರ. ಎಷ್ಟು ಇನ್ನೊಬ್ಬರನ್ನು ಕಂಫರ್ಟ್ ಮಾಡುತ್ತಿ, ಇನ್ನೊಬ್ಬರನ್ನು ಸಂತೈಸ್ತಿ, ಇನ್ನೊಬ್ಬರಿಗೆ ಸುವಾರ್ತೆ ಹೇಳುತ್ತಿ, ಇನ್ನೊಬ್ಬರಿಗೆ ನೀಡನ್ನು ಮೀಟ್ ಮಾಡುತ್ತಿ, ಅಗತ್ಯಗಳನ್ನು ಪೂರೈಸ್ತಿ. ಫಸ್ಟ್ ಎಲ್ಲ ನಿನ್ನ ಅಗತ್ಯತೆ ಪೂರೈಸಲ್ಪಡ್ತವೆ. ನಿನಗೇ ನೀನು ಉಪಕಾರ ಮಾಡುವುದು, ರೈಟ್? ಎಲ್ಲ ನಿನಗೆ ಮಾಡುವುದು. ನೀನು ಕಮನಡಿ ಎಲ್ಲ ನನಗೆ ಮಾಡುವುದು. ಏನು ಉಪಕಾರ ಇತರರಿಗೆ ಮೈಂಡಲ್ಲಿ ಫಿಕ್ಸ್ ಮಾಡ್ರಿ, ಅದು ವೇಸ್ಟ್ ಅಲ್ಲ. ಏನು ಉಪಕಾರ ನೀವು ಇತರರಿಗೆ ಮಾಡುತ್ತೀರೋ ಅದೆಲ್ಲವೂ ನಿಮಗೇ ಉಪಕಾರ ಮಾಡುವುದು. ನೀವು ಕ್ರೂರಿಯು ತನ್ನ ಸ್ವಂತ ಶರೀರವನ್ನು ಹಿಂಸೆ ಪಡಿಸ್ತಾನೆ, ಟಾರ್ಚರ್ ಕೊಡ್ತಾನೆ. ಕ್ರೂರಿ. The merciful man does good for his own soul, but he who is a cruel trouble his own flesh. ನಿನ್ನ ಹತ್ರ ಪವಿತ್ರಾತ್ಮನ ವರಗಳು ಎಷ್ಟೇ ಇರಲಿ, ಓಕೆ, ಪವಿತ್ರಾತ್ಮನ ವರಗಳು ಎಷ್ಟೇ ಇರಲಿ, ಇಂಟೆನ್ಷನ್ಲಿ ಇನ್ನೊಬ್ಬರನ್ನು ನಾವು ಹರ್ಟ್ ಮಾಡುವಂಥದ್ದು, ಅವರಿಗೆ ಹರ್ಟ್ ಆಗಿ ನಾವು ಎಂಜಾಯ್ ಮಾಡುವಂಥದ್ದು, ಸಂತೋಷ ಪಡೋದು, ಕೈತುಗೊರಿಯ ಅಂತ, ಇಟ್ ವಿಲ್ ಇಫೆಕ್ಟ್ ಯುವರ್ ಬಾಡಿ. ಯು ಆರ್ ಗೋಯಿಂಗ್ ಟು ಡ್ಯಾಮೇಜ್ ಯುವರ್ ಬಾಡಿ. ಮುಳ್ಳುಗೋಲನ್ನು ಓದಿದರೆ ಯಾರಿಗೆ ನೋವಾಗ್ತದೆ? ಸೌಲನೆ ಯಾಕೆ ನಿನ್ನನ್ನು ಹಿಂಸಿಸ್ತಾ ಇದ್ದಿ? ಮುಳ್ಳುಗೋಲನ್ನು ಒದೆಯುವುದು ಅಸಾಧ್ಯ. ಮುಳ್ಳುಗೋಲನ್ನು ಒದೆದರೆ ಯಾರಿಗೆ ನೋವಾಗ್ತದೆ? ಇಂಗ್ಲಿಷ್ನಲ್ಲಿ ಒಂದು ವರ್ಡ್ ಇದೆ, ಎಂತ? ಈ ಕತ್ತೆಗೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಅದು ಹಿಂದಿನ ಒಂದು ಕಿಕ್ ಕೊಡ್ತದಲ್ವಾ, ಕಿಕ್ ಕೊಡ್ತದೆ. ಕಿಕ್ ಕೊಡುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಅದಕ್ಕೆ ಒಂದು ಈ ಮುಳ್ಳಿನ ಇದುಂಟು ನೋಡಿ, ಅದನ್ನು ಕಟ್ಟಿ ಇಡ್ತಾರೆ. ಅದು ಹೀಗೆ ಕಿಕ್ ಕೊಟ್ಟಾಗ ಅದಕ್ಕೆ ನೋವಾಗ್ತದೆ. ಅದು ಕಿಕ್ ಹೀಗೆ ಮಾಡೋದು,
ಮಾಡ್ತದೆ right? ಅಲ್ಲಿ ಅವರೊಂದು ಬಲೆ ಇದು ಕಟ್ಟಿರ್ತಾರೆ ಮುಳ್ಳಂತು, ಅದು ಹಿಂದೆ ಟಕ್ಕ ಕಿಕ್ ಕೊಡುವಾಗ ಉಂಟು, ಅದಕ್ಕೆ ನೋವಾಗ್ತದೆ. ಒಂದೆರಡು ಸರ್ತಿ ಕೊಡ್ತೇವೆ ಮತ್ತೆ ಕೊಡುವುದಿಲ್ಲ ಅದು. ಅದೇ ರೀತಿ ನಾವು ಯಾರಿಗಾದರೂ ಮಾತುಗಳ ಮೂಲಕ ಒದೆಯುವುದುಂಟು ನೋಡಿ, ಪ್ರೇಯರ್ ಇಸ್ ನಾಟ್ ಎ ಜೋಕ್, ಇಟ್ ಇಸ್ ಅ ಸ್ಪಿರಿಚುವಲ್ ಕನೆಕ್ಷನ್, ಇಟ್ಸ್ ಅ ಸ್ಪಿರಿಚುವಲ್ ಪ್ರಿನ್ಸಿಪಲ್. ಅದರಿಂದ ನಮ್ಮ ಮಾತುಗಳ ಮೂಲಕ ಇನ್ನೊಬ್ಬರಿಗೆ ನಾವು ಹೊರಟು ಮಾಡಬೇಕು, ನಾವು ಕಲಿಯುವವರು. ಯಾಕೆ ನಮ್ಮ ಜೀವಿತದಲ್ಲಿ ಟ್ರಬಲ್ಗಳು, ಯಾಕೆ ಪ್ರಾಬ್ಲಮ್ಗಳು, ಯಾಕೆ? ಇಲ್ಲಿ ಕೇಳ್ರಿ, ಸೈತಾನನು ನಿಮ್ಮನ್ನು ಮುಟ್ಲಿಕ್ಕೆ ದೇವರು ಆತನಿಗೆ ಅಪ್ಪಣೆ ಕೊಡಲಿಲ್ಲ. ನೀವಂತೂ ಅಪ್ಪಣೆ ಕೊಡಬೇಡ್ರಿ ಅಷ್ಟೇ. ಹೇಳ್ರಿ, ನಾವು ಅಪ್ಪಣೆ ಕೊಡೋದಿಲ್ಲ. ಅಪ್ಪಣೆ ಕೊಡಬೇಕಾದರೆ ನಾವು ವರ್ಡ್ಗಳನ್ನು ಚೂಸ್ ಮಾಡಬೇಕು, ಮಾತುಗಳನ್ನು ಚೂಸ್ ಮಾಡಬೇಕು. ನೆಕ್ಸ್ಟ್ ಹೇಳ್ತದೆ, ಓದಿರಿ 54ನೇ ಯೆಶಾಯ 15, 54:15. ಯೆಶಾಯ 54:15. ನೋಡು, ಯಾರಾದರೂ ನಿನ್ನ ಸಂಗಡ ವ್ಯಾಜ್ಯವಾಡಿದರೆ ಅದು ನನ್ನ ಅಪ್ಪಣೆಯಿಂದ ಅಲ್ಲ. ಯಾರು ನಿನ್ನ ಮೇಲೆ ವ್ಯಾಜ್ಯವಾಡುತ್ತಾರೋ ಅವರು ನಿನ್ನ ನಿಮಿತ್ತ ಕೆಡವಲ್ಪಡುವರು. ರೈಟ್? ಯಾರು ವ್ಯಾಜ್ಯವಾಡುತ್ತಾರೋ ನಿನ್ನ ನಿಮಿತ್ತ ಕೆಡವಲ್ಪಡುವರು. ನೆಕ್ಸ್ಟ್ ಕೇಳು, ಕೆಂಡವನ್ನು ಊದುತ್ತಾ ಉಪಯುಕ್ತವಾದ ಆಯುಧವನ್ನು ಉಂಟು ಮಾಡುವ ಕಮ್ಮಾರನ್ನು ಸೃಷ್ಟಿಸಿದವನು ನಾನೇ, ಹಾಳು ಮಾಡುವ ಕೆಡುಕನನ್ನು ನಿರ್ಮಿಸಿದವನು ನಾನೇ. ಯಾರಿವನು? ಹಾಳು ಮಾಡುವ ಕೆಡುಕ. ಹಾಳು ಮಾಡ್ತಾ ಇದ್ದಾನೆ ಕೆಡುಕ. ಯಾರು? ಯಾರು? ಲೂಸಿಫರ್. ಲೂಸಿಫರನ್ನು ಸೃಷ್ಟಿ ಮಾಡಿದ್ದು ದೇವರು. ಆತನು ಕೂಡ ದೇವರ ಸೃಷ್ಟಿ. ಆತನಿಗೆ ಪ್ರೈಡ್ ಬಂತು. ಹಿ ವಾಸ್ ಎ ಮ್ಯೂಸಿಷಿಯನ್. ರೈಟ್? ಆತನು ಮ್ಯೂಸಿಷಿಯನ್. ದೇವರು ಅವನಿಗೆ ಮ್ಯೂಸಿಕ್ನ ಗಿಫ್ಟ್ ಕೊಟ್ಟದ್ದು. ಆತನು ಚೀಪ್ ಮ್ಯೂಸಿಷಿಯನ್ ಆಗಿದ್ದ. ದೇವರನ್ನು ಆರಾಧನೆ ಮಾಡಲಿಕ್ಕೆ, ದೇವರನ್ನು ಘನಪಡಿಸಲಿಕ್ಕೆ. ಉಳಿದವೆಲ್ಲರವನ ಕೆಳಗೆ. ಖಾಲಿ ದೇವರಿಗೂ ಅವನಿಗೂ ಒಂದೇ ಮೆಟ್ಟಲು ಅಡ್ಡಿ, ಉಳಿದೆಲ್ಲವನ ಕಂಟ್ರೋಲ್. ಒಂದೇ ಥಾಟ್ ಬಂತು, ಆ ಒಂದು ಸ್ಥಾನದಲ್ಲಿ ನಾನು ಯಾಕೆ ಕೂತ್ಕೊಳ್ಬಾರದು? ಪ್ರೈಡ್ ಮನುಷ್ಯನನ್ನು ಕೆಳಗೆ ಹಾಕುವುದಿಲ್ಲ. ಪ್ರೈಡ್ ತನ್ನನ್ನು ಪ್ರಮೋಟ್ ಮಾಡುತ್ತದೆ. ಪ್ರೈಡ್ ಗೋಸ್ ಬಿಫೋರ್ ಡಿಸ್ಟ್ರಕ್ಷನ್. ಕೆಲವೊಮ್ಮೆ ಮ್ಯೂಸಿಷಿಯನ್ಗಳಿಗೆ ಸೈತಾನ ಗೊತ್ತಿಲ್ಲದ ರೀತಿಯಲ್ಲಿ ಪ್ರೈಡ್ ತಂದು ಹಾಕ್ತಾನೆ. ಈ ಪ್ರೈಡ್ ಬಂತು ಅಂತ ಹೇಳಿದರೆ, ನಾನಿಲ್ಲದಿದ್ದರೆ ಇಲ್ಲಿ ಏನಾಗ್ತದೆ ನೋಡುವ. ಬಾರ ಗಿಟಾರ್ ಬಾರಿಸ, ಬರೋದಿಲ್ಲ. ಇಲ್ಲಿ ಹಾಗೆ ಇಲ್ಲ. ಇಲ್ಲಿ ಪ್ರೈಡ್ ಎಲ್ಲ ಕಟಪ್ ಆಗ್ತದೆ ವಾಕ್ಯಕ್ಕೆ ಬರುವಾಗಲೇ. ಇಲ್ಲಿಯ ಬಗ್ಗೆ ನಾನು ಮಾತಾಡೋದಲ್ಲ. ರೈಟ್? ಬಟ್ ಗೊತ್ತಿಲ್ಲದ ಹಾಗೆ ಅದನ್ನು ನಾವು ಬಹಳ ಜಾಗ್ರತೆ. ಏನು ಸೇವೆ ನಾವು ಹೊಂದಿದ್ದೇವೆ ಅದು ಕರ್ತನ ಕೃಪೆಯಿಂದ ನಾವು ಹೊಂದಿದ್ದೇವೆ ಅಂತ ಯಾವಾಗಲೂ ಎಕ್ನಾಲಜ್ ಮಾಡಬೇಕು. ಪ್ರೈಡ್ ಈಸ್ ಎ ಲೈ ಆಫ್ ದ ಡೆವಿಲ್. ಪ್ರೈಡ್ ಎಂಬುವಂಥದ್ದು ಸೈತಾನನ ಸುಳ್ಳು. ನಿನ್ನನ್ನು ಅದು ಪ್ರಮೋಟ್ ಮಾಡುತ್ತದೆ. ಯಾರು ತನ್ನನ್ನು ಹೆಚ್ಚಿಸಿಕೊಳ್ತಾನೋ ಅವನು ತಗ್ಗಿಸಲ್ಪಡುತ್ತಾನೆ, ತನ್ನನ್ನು ತಗ್ಗಿಸುವವನು ಅವನು ಹೆಚ್ಚಿಸಲ್ಪಡುತ್ತಾನೆ. ಯಾವಾಗ ಒಬ್ಬನು ದೀನನಾಗ್ತಾನೆ, ದೆನ್ ಗಾಡ್ ವಿಲ್ ಪ್ರಮೋಟ್ ಹಿಮ್. ಆತನು ದೀನರಿಗೆ ಹೆಚ್ಚಾದ ಕೃಪೆಯನ್ನು ಕೊಡ್ತಾನೆ, ಅಹಂಕಾರಿಗಳನ್ನು ಆತನು ಎದುರಿಸ್ತಾನೆ. ಪ್ರೈಡ್ ಎಂಬುವಂಥದ್ದು ಅಹಂಕಾರ. ರೈಟ್? ತನ್ನನ್ನು ಆತನು ಹೆಚ್ಚಿಸಿಕೊಳ್ಳುತ್ತಾನೆ, ತನ್ನನ್ನು ಪ್ರಮೋಟ್ ಮಾಡುತ್ತಾನೆ. ಹಿ ಟ್ರೈ ಟು ಪ್ರಮೋಟ್ ಹಿಮ್ಸೆಲ್ಫ್. ರೈಟ್? ಯಾವಾಗ ಅವನಿಗೆ ಆ ಸ್ಥಾನಕ್ಕೆ ಹೋಗುವುದಿಲ್ಲ, ನಾನಂತೂ ಹೋಗಲಿಲ್ಲ, ಇವರನ್ನು ಹೋಗ್ಲಿಕ್ಕೆ ಬಿಡುವುದಿಲ್ಲ ಅಂತ. ಲೂಸಿಫರ್ನಿಗೆ ಅದೇ ಆದದ್ದು. ಏನಾದದ್ದು? ನಾನಂತಲ್ಲಿ ಹೋಗಲಿಲ್ಲ, ಯಾರೆಲ್ಲ ಈ ದೇವರ ಮಕ್ಕಳಿದ್ದಾರೆ ನೋಡಿ, ಇವರನ್ನು ಕೂಡ ನಾನು ಹೋಗಲಿಕ್ಕೆ ಬಿಡುವುದಿಲ್ಲ, ನಾನಂತೂ ಹೇಗೆ ನರಕಕ್ಕೆ ಹೋಗ್ತೇನೆ, ಈ ಆದಷ್ಟು ಜನ ನಾನು ತಗೊಂಡು ಹೋಗ್ತೇನೆ. ಇದು ಪ್ರೈಡ್. ಸೈತಾನಿಗೆ ತನ್ನ ಫ್ಯೂಚರ್ ಗೊತ್ತು. ಸೈತಾನಿಗೆ ನಿಮ್ಮ ಫ್ಯೂಚರ್ ಕೂಡ ಗೊತ್ತು. ನಿಮ್ಮ ಫ್ಯೂಚರ್ ನಿತ್ಯ ಜೀವ, ಸೈತಾನ್ನ ಫ್ಯೂಚರ್ ನಿತ್ಯ ಬೆಂಕಿ.
ನಿತ್ಯ ಬೆಂಕಿಯನ್ನು ದೇವರು ಸೃಷ್ಟಿ ಮಾಡಿದ್ದು ಮನುಷ್ಯರಿಗೋಸ್ಕರ ಅಲ್ಲ. ನಿತ್ಯ ಬೆಂಕಿಯನ್ನು ದೇವರು ಸೃಷ್ಟಿ ಮಾಡಿದ್ದು ದುರಾತ್ಮಗಳಿಗೋಸ್ಕರ, ಸೈತಾನಿಗೂ ಆತನ ದೂತರಿಗೂ. ಬೈಬಲ್ ಹೇಳ್ತದೆ 25ನೇ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 41ನೇ ವಚನ, ರೈಟ್? ಮ್ಯಾಥ್ಯೂ ಚಾಪ್ಟರ್ 25:41. ಫಾಸ್ಟ್ ಹಾಕಿ ಅಲ್ಲಿ, ಮತ್ತೆ ಇಲ್ಲಿ ಬರುವ. ಆಮೇಲೆ ಆತನ ಎಡಗಡೆಯಲ್ಲಿರುವವರಿಗೆ ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ನಿಮಗೂ ಅಂತ ಹೇಳಿಲ್ಲ, ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ. ಎವರ್ ಲಾಸ್ಟಿಂಗ್ ಫೈರ್ ಪ್ರಿಪೇರ್ಡ್ ಫಾರ್ ದ ಡೆವಿಲ್ ಅಂಡ್ ಹಿಸ್ ಏಂಜಲ್ಸ್. ಸೈತಾನ್ನಿ ಕೂಡ ದೂತರಿದ್ದಾರೆ. ಅಲ್ಲಿ ಅಪೊಸ್ತಲ ಪೌಲನಿಗೆ ಹೇಳ್ತಾನೆ, ಸೈತಾನ್ನಿಂದ ಕಳಿಸಲ್ಪಟ್ಟ ದೂತನು, ದೇವರಿಂದ ಕಳಿಸಲ್ಪಟ್ಟ ದೂತ ಅಲ್ಲ. ಓಕೆ, ನಮಗೋಸ್ಕರ ದೇವರು ನಿತ್ಯ ಜೀವವನ್ನು ಸಿದ್ಧಪಡಿಸ್ತಾರೆ. ಯಾವ ಮನುಷ್ಯರಿಗೋಸ್ಕರ ದೇವರು ನರಕವನ್ನು ಪ್ರಿಪೇರ್ ಮಾಡಿದ್ದಲ್ಲ, ರೈಟ್? ಯಾವ ಮನುಷ್ಯರಿಗೋಸ್ಕರ, ಎಲ್ಲ ಮನುಷ್ಯರಿಗೆ. ಬೈಬಲ್ ಹೇಳ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿದನು. ಆತನ ನಂಬುವ ಒಬ್ಬನಾದರೂ ನಾಶವಾಗದೆ, ಕೆಲವರು ಅಂತ ಹೇಳಿಲ್ಲ, ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂದು ತನ್ನ ಮಗನನ್ನು ಕೊಟ್ಟನು. ದೇವರು ತನ್ನ ಮಗನನ್ನು ಕೊಟ್ಟದ್ದು ಲೋಕಕ್ಕೆ ತೀರ್ಪು ಮಾಡಲಿಕ್ಕೆ ಅಲ್ಲ, ದೇವರು ತನ್ನ ಮಗನನ್ನು ಕೊಟ್ಟದ್ದು ಲೋಕವನ್ನು ರಕ್ಷಿಸಲಿಕ್ಕೆ. ನಂಬದವನಿಗೆ ಆಗಲೇ ತೀರ್ಪಾಗಿ ಹೋಯಿತು. ಯಾವ ತೀರ್ಪು? ಆ ಜಡ್ಜ್ಮೆಂಟ್. ಯಾವ ದಿವಸ ಆದಾಮನು ಡಿಸೋಬೆ ಆದ, ಅದೇ ಜಡ್ಜ್ಮೆಂಟ್ ಅವನಿಂದ ಹುಟ್ಟಿದ ಎಲ್ಲರ ಮೇಲೆ ಇದೆ, ರೈಟ್? ಎಲ್ಲರ ಮೇಲೆ ಜಡ್ಜ್ಮೆಂಟ್ ಇದೆ. ಯಾವ ದಿವಸ ನಾವು ಯೇಸು ಕ್ರಿಸ್ತನು ಆ ಜಡ್ಜ್ಮೆಂಟನ್ನು, ಆ ತೀರ್ಪನ್ನು ಹೊತ್ತುಕೊಂಡು ಹೋಗಿದ್ದಾನಂತ ನಾವು ಒಪ್ಪುತ್ತೇವೆಯೋ, ಕ್ರಿಸ್ತನಲ್ಲಿ ಇರುವವರಿಗೆ ಈಗ ತೀರ್ಪಿಲ್ಲ, ಅಪರಾಧ ನಿರ್ಣಯ ಈಗ ಇಲ್ಲವೇ ಇಲ್ಲ. ನಮಗೆ ತೀರ್ಪಿಲ್ಲ, ನಮಗೆ ಜಡ್ಜ್ಮೆಂಟ್ ಇಲ್ಲ. ಬಟ್ ಇದನ್ನು ಒಪ್ಪದ ಹಾಗೆ ಭೂಲೋಕದವನ್ನು ಮರಳುಗೊಳಿಸ್ತಾ ಇದ್ದಾನೆ. ಅದಕ್ಕೆ ಬೈಬಲ್ ಅಂತ್ಯದಲ್ಲಿ ಬರಬೇಡಿ, ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ ಸೈತಾನನು ಬೆಂಕಿ ಗಂಧಕಗಳೊಳಗೆ ದೊಬ್ಬಲ್ಪಟ್ಟನು. ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ, ಡಿಸೀವ್ ಮಾಡುವ, ಈ ಸ್ವಾರ್ಥವನ್ನು ರಿಲಿಜನ್ಗೆ ತಂದು ಹಾಕುವ, ರಿಲೇಶನ್ಶಿಪ್ ಅನ್ನು ರಿಲಿಜನ್ಗೆ ತಂದು ಹಾಕುವ. ದೇವರು ರಿಲಿಜನ್ ಸೃಷ್ಟಿ ಮಾಡಲಿಲ್ಲ, ದೇವರು ರಿಲೇಶನ್ಶಿಪ್ ಅನ್ನು ಕ್ರಿಯೇಟ್ ಮಾಡಿದ. ಇರಲಿ, ಇಲ್ಲಿ ಹೋಗುವ. ಹಾಳು ಮಾಡುವ ಕೆಡುಕನನ್ನು ಸೃಷ್ಟಿ ಮಾಡಿ, ಅವನು ಕೆಡುಕ ಆದದ್ದು, ದೇವರವನು ಕೆಡುಕ ಮಾಡಿದ್ದಲ್ಲ, ಅವನು ಕೆಡುಕ ಆದದ್ದು. ಓಕೆ, ನೆಕ್ಸ್ಟ್ 54:17. ನಿನ್ನನ್ನು ಎದುರಿಸಲು, ಹೇಳ್ರಿ, ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು. ನ್ಯಾಯ ವಿಚಾರಣೆಯಲ್ಲಿ ನಿನಗೆ ವಿರುದ್ಧವಾಗಿ ಹೇಳುವ ಪ್ರತಿಯೊಂದು ನಾಲಗೆಯನ್ನು, ಯಾರು ನಿನ್ನ ವಿರುದ್ಧವಾಗಿ ಪರ್ಮಿಷನ್ ಕೊಟ್ಟಿದ್ದಾರೋ, ನಾಲಗೆ, ಹೇಳಿ, ನಾಲಗೆ. ದ ಟಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೆಲ್ ಇಸ್ ವೈಟಿಂಗ್ ಫಾರ್ ಯುವರ್ ಟಂಗ್, ಹೆವನ್ ಇಸ್ ವೈಟಿಂಗ್ ಫಾರ್ ಯುವರ್ ಟಂಗ್. ಡೆತ್ ಅಂಡ್ ಲೈಫ್ ಆರ್ ಇನ್ ದ ಪವರ್ ಆಫ್ ಯುವರ್ ಟಂಗ್. ಸೈತಾನಲ್ಲಿ ಪವರ್ ಇದೆ ಅಂತ ಹೇಳಿ, ನರಕದಲ್ಲಿ ಪವರ್ ಇದೆ ಅಂತ ಹೇಳಿದಿಲ್ಲ, ನಿಮ್ಮ ನಾಲಗೆಯಲ್ಲಿ ಪವರ್ ಇದೆ. ಡೆತ್ ಅಂಡ್ ಲೈಫ್ ಆರ್ ಇನ್ ದ ಪವರ್ ಆಫ್ ಯುವರ್ ಟಂಗ್. ಹೇಳಿ, ಪವರ್ ಆಫ್ ಯುವರ್ ಟಂಗ್. ದೇರ್ ಇಸ್ ಅ ಪವರ್ ಇನ್ ಯುವರ್ ಟಂಗ್. ಟಂಗ್ ಅನ್ನು ನೀವು ಬಹಳ, ನಾಲಗೆಯನ್ನು ಬಹು ಜಾಗ್ರತೆಯಿಂದ ಕಾಪಾಡ್ರಿ. ನಿಮಗೆ ವಿರುದ್ಧವಾಗಿ ಮಾತಾಡಲ್ಪಟ್ಟ, ನಿಮಗೆ ವಿರುದ್ಧವಾಗಿ ಕಳುಹಿಸಲ್ಪಟ್ಟ ಎಲ್ಲ ನಾಲಗೆಗಳನ್ನು ಯೇಸುವಿನ ನಾಮದಲ್ಲಿ ನಾವು ದೋಷಿ ಎಂದು ಖಂಡಿಸುವರಾಗಿದ್ದೇವೆ. ಬೆಳಿಗ್ಗೆ ಎದ್ದುಕೊಂಡು ಹೇಳ್ರಿ, ನನಗೆ ವಿರುದ್ಧವಾಗಿ ಮಾತಾಡಲ್ಪಟ್ಟ, ನನಗೆ ವಿರುದ್ಧವಾಗಿ ಕಲ್ಪನೆ ಮಾಡಿದ, ಮೀಡಿಯಾದ ಮೂಲಕ, ಫೇಸ್ಬುಕ್ ಮೂಲಕ ಅಥವಾ ಫ್ರೆಂಡ್ಸ್ಗಳ ಮೂಲಕ, ಜನರ ಮೂಲಕ ಹೈಟ್ ಆಗಿ ಮಾತಾಡಲ್ಪಟ್ಟ ಎಲ್ಲ ನಾಲಿಗೆಗಳನ್ನು ಯೇಸು ನಾಮದಲ್ಲಿ ನಾವು ದೋಷಿ ಎಂದು ಖಂಡಿಸುವರಾಗಿದ್ದೇವೆ. ದೇವರ ರಾಜ್ಯವು ಮಾತಿನಲ್ಲಿಲ್ಲ, ದೇವರ ರಾಜ್ಯವು ಶಕ್ತಿಯಲ್ಲಿದೆ. ಯುವರ್ ಫಂಕ್ಷನ್ ಇನ್ ದ ಕಿಂಗ್ಡಮ್. ಹಲ್ಲೆಲೂಯಾ. ಓಕೆ, ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು. ನ್ಯಾಯ ವಿಚಾರಣೆ ನಿನಗೆ ವಿರುದ್ಧವಾಗಿ ಹೇಳುವ ಪ್ರತಿಯೊಂದು ನಾಲಿಗೆಯನ್ನು ದೋಷಿ ಎಂದು ಪಾಸ್ಟ್ರು ಖಂಡಿಸುವರಂತ ಹೇಳಿಲ್ಲ, ಲೀಡರ್ ಖಂಡಿಸುವರಂತ ಹೇಳಿಲ್ಲ. ನೀನು ಖಂಡಿಸುವಿ, ಪಕ್ಕದವರಿಗೆ ನೀನು ಖಂಡಿಸುವಿ.
ನೀನು ಖಂಡಿಸ್ತಿ. ಇಲ್ಲಿ ಅಪೊಸ್ತಲ ಪೌಲ್ ಅಲ್ಲಿ ಹೇಳ್ತಾನೆ, ಸೈತಾನ್ನಿಂದ ಕಳುಹಿಸಲ್ಪಟ್ಟ ದೂತನು. ಓದಿರಿ ಅಲ್ಲಿ 8ನೇ ವಚನ, 12:8. ಕೊರಿಂಥಿಯನ್ 12:8. ಈ ಪೀಡೆಯ ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು 7ರಿಂದಲೇ ಓದಿರಿ. ಓಕೆ, ಈ ಕಾರಣದಿಂದ ನನಗೆ ತಿಳಿಸಲ್ಪಟ್ಟ ರಹಸ್ಯಗಳು ಬಹು ವಿಶೇಷವಾಗಿರುವುದರಿಂದ ನಾನು ಹೇಳಿಕೊಳ್ಳದೆ ಸುಮ್ಮನಿರುತ್ತೇನೆ. ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆಯೋ ಎಂಬಂತೆ ನನ್ನನ್ನು ಗುದ್ದುವುದಕ್ಕೆ ಸೈತಾನ ದೂತರಲ್ಲಿ ಒಬ್ಬನು ನನ್ನ ಬಳಿಗೆ ಕಳುಹಿಸಲ್ಪಟ್ಟನು. ನಾನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದಂತೇಳಿ ಇದು ಆಯಿತು. ಇಲ್ಲಿ ಅಪೊಸ್ತಲ ಪೌಲ್ ವಿದೌಟ್ ಗ್ರೇಸ್ ನಾನು ಏನು ಅಲ್ಲ ಅಂತ ಎಕ್ನಾಲಜ್ ಮಾಡುತ್ತಾನೆ. ಮಾರ್ಕ್ ದಿಸ್ ವರ್ಡ್, ಶೂಲ. ಹೇಳ್ರಿ, ಶೂಲ. ಶೂಲ, ಶೂಲ. ಹೇಳ್ರಿ, ಶೂಲ. ಮರಿಬೇಡ್ರಿ ಈ ವರ್ಡನ್ನು. ಓದಿರಿ ಹಳೆ ಒಡಂಬಡಿಕೆ, ಓದಿರಿ ಹಳೆ ಒಡಂಬಡಿಕೆ. ಪ್ರಿನ್ಸಿಪಲ್ ಓಲ್ಡ್ ಟೆಸ್ಟಮೆಂಟ್ ಆ್ಯಂಡ್ ನ್ಯೂ ಟೆಸ್ಟಮೆಂಟ್ ಸೇಮ್. ಮೊದಲು ಕೂಡ ನಾನು ಪ್ರೀಚ್ ಮಾಡಿದ್ದೇನೆ. 33ನೇ ಅಧ್ಯಾಯ, ರೈಟ್, 33ನೇ ಅಧ್ಯಾಯ 53ನೇ ವಚನ, ಅರಣ್ಯಕಾಂಡ. ಅರಣ್ಯಕಾಂಡ 33ನೇ ಅಧ್ಯಾಯ. ಓಕೆ, 55ರಿಂದ ಓದುವ. ಓದಿ ನೋಡೋ. ಇಲ್ಲಿ ದೇವರು ಮೋಶೆಯ ಮೂಲಕ ಹೇಳ್ತಾನೆ, ನೀವು ಈಗ ಐಗುಪ್ತ ದೇಶದಿಂದ ಬಂದಿದ್ದೀರಿ, ಈಗ ನೀವು ಕಾನಾನ್ ದೇಶಕ್ಕೆ ನೀವು ಹೋಗುತ್ತೀರಿ, ಆ ದೇಶವನ್ನು ನೀವು ಸ್ವಾಧೀನ ಮಾಡಿಕೊಳ್ಳ್ರಿ. ಮೂವ್ ಫಾರ್ವರ್ಡ್, ರೈಟ್. ನೀವು ದೇಶದ ನಿವಾಸಿಗಳನ್ನು 54ರಲ್ಲಿ ಓದಿನ 54. ನೀವು ಚೀಟು ಹಾಕಿ ದೇಶವನ್ನು ನಿಮ್ಮ ನಿಮ್ಮ ಕುಟುಂಬಗಳಿಗೆ ಹಂಚಿಕೊಳ್ಳಬೇಕು. ಹೆಚ್ಚು ಮಂದಿ ಉಳ್ಳ ಕುಟುಂಬಕ್ಕೆ ಹೆಚ್ಚಾಗಿ, ಕಡಿಮೆಯಾದ ಕುಟುಂಬಕ್ಕೆ ಕಡಿಮೆಯಾಗಿ ಸ್ವಾಸ್ಥ್ಯ ದೊರಕಬೇಕು. ಒಂದೊಂದು ಕುಟುಂಬದ ಚೀಟು ಯಾವ ಯಾವ ಸ್ಥಳವನ್ನು ಸೂಚಿಸಿದೋ ಆ ಸ್ಥಳದಲ್ಲಿ ಆ ಕುಟುಂಬದ ಸ್ವಾಸ್ಥ್ಯವಿರಬೇಕು. ಒಂದೊಂದು ಕುಲದ ಕುಟುಂಬಗಳು ಒಂದು ಪ್ರದೇಶದಲ್ಲಿ ಇರಬೇಕು. ಓಕೆ, ಇದು ಓಲ್ಡ್ ಟೆಸ್ಟಮೆಂಟ್ ಚೀಟಿ, ಹೊಸ ಒಡಂಬಡಿಕೆ ಚೀಟಿ ಇಲ್ಲ, ಆಯ್ತಾ? ಅದು ಲಾಸ್ಟ್ ಚೀಟಿ ಹಾಕಿದ್ದು 12 ಅಪೊಸ್ತಲರಿಗೆ ಒಬ್ಬನ್ನು ಆರಿಸಲಿಕ್ಕೆ. ಅಲ್ಲಿವರೆಗೆ ಪವಿತ್ರ ಆತ್ಮನು ಇರಲಿಲ್ಲ. ಈಗ ನಾವು ವಿ ಆರ್ ಲೆಡ್ ಬೈ ದ ಸ್ಪಿರಿಟ್ ಆಫ್ ಗಾಡ್. ಈಗ ದೇವರು ಚೀಟಿ ಹಾಕ್ಲಿಕ್ಕೆ ಹೋದರೆ ಸೈತಾನ ಚೀಟಿ ತೆಗಿಸ್ತಾನೆ. ಅರ್ಥ ಆಯ್ತಾ? ಬಿ ಕೇರ್ಫುಲ್. ಆ ಅಜ್ಞಾನ ಕಾಲಗಳನ್ನು ದೇವರು ಲಕ್ಷ್ಯಕ್ಕೆ ತರಲಿಲ್ಲ. ಈಗ ಚೀಟಿಯ ಮೇಲೆ ಹೋಗಬೇಡಿ. ಓಕೆ, ದ ಟೈಮ್ ಇಸ್ ಫಿನಿಶ್. ಓಕೆ, ನೀವು ಆ ದೇಶದ ನಿವಾಸಿಗಳನ್ನು ಹೊರಡಿಸಿ ಬಿಡದೆ ಹೋದರೆ, ಬಟ್ ಇಫ್ ಯು ಡು ನಾಟ್ ಡ್ರೈವ್ ಔಟ್ ದ ಇನ್ಹ್ಯಾಬಿಟೆಂಟ್ಸ್ ಆಫ್ ದ ಲ್ಯಾಂಡ್ ಫ್ರಮ್ ಬಿಫೋರ್ ಯು, ಅಂದರೆ ನೀವು ಹೋಗುತ್ತೀರಿ, ಅಲ್ಲಿಯ ಮೂಲ ನಿವಾಸಿಗಳಿದ್ದಾರೆ, ಕೆಲವು ನಿವಾಸಿಗಳಿದ್ದಾರೆ, ಹಳೆಯ ನಿವಾಸಿಗಳು. ಅವುಗಳನ್ನು ಏನು ಮಾಡಬೇಕು? ನೀವು ರಪ್ಪ ಹೊರಗೆ ಹಾಕಬೇಕು. ನೀವು ಹೊರಗೆ ಹಾಕಬೇಕು. ಕಮನ್ ಹೇಳ್ರಿ, ನೀವು ಹೊರಗೆ ಹಾಕಬೇಕು. ನೀವು ಹೊರಗೆ ಹಾಕಬೇಕು. ನೀವು ದೇಶದ ನಿವಾಸಿಗಳನ್ನು ಹೊರಡಿಸಿ ಬಿಡದೆ ಹೋದರೆ ಏನಾಗ್ತದೆ ಅಂತ ಹೇಳಿದ್ದೇನೆ. ಅವರಲ್ಲಿ ನೀವು ಉಳಿದವರು ನಿಮಗೆ ಕಣ್ಣು ಚುಚ್ಚುವ ಮುಳ್ಳುಗಳಂತೆಯೂ ಪಕ್ಕೆ ತೀವ ಶೂಲಗಳಂತೆಯೂ. ಹೇಳ್ರಿ, ಶೂಲ. ಹೇಳ್ರಿ, ಶೂಲ. ಅಪೊಸ್ತಲ ಪೌಲನಿಗೇನು? ಶೂಲ ಗಳಂತೆಯೂ ಹಾಗೆ ನೀವು ವಾಸಿಸುವ ದೇಶದಲ್ಲಿ ನಿಮಗೆ ಕಂಟಕರಾಗುವರು. ಈಗ ನಾವು ಅಂಧಕಾರದ ದೊರೆತನದಿಂದ ಬಿಡುಗಡೆ ಹೊಂದಿ ದೇವರ ರಾಜ್ಯದಲ್ಲಿ ನಾವು ಸೇರಿದ್ದೇವೆ, ರೈಟ್? ದೇವರ ರಾಜ್ಯದಲ್ಲಿ ದೇವರು ನಮಗೆ ಕೃಪೆಯಾಗಿ ಏನು ಕೊಟ್ಟಿದ್ದಾನೆ? ಕ್ರಿಸ್ತನಲ್ಲಿ ಅಥಾರಿಟಿ ಕೊಟ್ಟಿದ್ದಾನೆ. ಎಲ್ಲ ದುರಾತ್ಮಗಳ ಮೇಲೆ, ರೋಗಗಳ ಮೇಲೆ, ವ್ಯಾಧಿಗಳ ಮೇಲೆ ನಮಗೇನು ಕೊಟ್ಟಿದ್ದಾನೆ? ಅಧಿಕಾರ ಕೊಟ್ಟಿದ್ದಾನೆ. ಹೇಳ್ರಿ, ಅಧಿಕಾರ ಕೊಟ್ಟಿದ್ದಾನೆ. ನಮಗೆ ನಂಬಿಕೆ ಆತ್ಮವನ್ನು ಕೂಡ ಕೊಟ್ಟಿದ್ದಾನೆ, ವಾಕ್ಯವನ್ನು ಕೊಟ್ಟಿದ್ದಾನೆ, ಪವಿತ್ರಾತ್ಮವನ್ನು ಕೊಟ್ಟಿದ್ದಾನೆ, ಪರಲೋಕದ ಮಹಿಮೆಯನ್ನು ಕೊಟ್ಟಿದ್ದಾನೆ. ಏನೆಲ್ಲ ಕೊಡ್ಲಿಕ್ಕೆ ಎಲ್ಲವನ್ನು ಕೊಟ್ಟಿದ್ದಾನೆ. ಕಮಾನ್, ಯೂಸ್ ಇಟ್. ಇಲ್ಲಿ ಅಪೊಸ್ತಲ ಪೌಲ್ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಈ ಶೂಲವು ನನ್ನಿಂದ ದೂರವಾಗಬೇಕೆಂದು ನಾನು 3 ಸರ್ತಿ ಪ್ರಾರ್ಥನೆ ಮಾಡಿದ್ದೆ. ಆಗ ಏನು ಹೇಳ್ತಾನೆ? ಓದೀಗ ಓದಿ. ಅದಕ್ಕಾತನು ನನ್ನ ಕೃಪೆ ನಿನಗೆ ಸಾಕು, ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಅದರ ಅರ್ಥ, ಒಂದು ಮಗನಿಗೆ ನಾನು ನನ್ನ ಮಗಳಿಗೆ ರೇಮನಿಗೆ ಉಡುಪಿಗೆ ಹೋದಳು, ಈಗ ಸಣ್ಣ ಇದ್ದಾಳೆ, ಇರಲಿ, ಶನ್ನುಗೆ ನಾನು ಉಡುಪಿ ಕಳಿಸಿದೆ.
ಬೆಳಿಗ್ಗೆ ಹೋಗುವಾಗ ಒಂದು 500 ರೂಪಾಯಿ ಕೊಟ್ಟೆ. ರೈಟ್, ಜ್ಯೂಸ್ ಕುಡಿ, ಊಟ ಮಾಡು, ಏನು ಮಾಡು ಕೊಟ್ಟೆ. ಸಂಜೆ ಬಂದ, ಡ್ಯಾಡಿ ಎಷ್ಟು ನಿನ್ನ ಹತ್ರ ನಾನು ಫೋನ್ ಮಾಡಿದೆ, ನಾನು ಇಡೀ ದಿನ ಊಟ ಮಾಡಲಿಲ್ಲ, ಏನು ಕುಡಿಯಲಿಲ್ಲ, ಒಂದು ಬಾಟಲ್ ಗ್ಲಾಸ್ ನೀರು ಕೂಡ ಕುಡಿಯಲಿಲ್ಲ, ಎಷ್ಟು ಬಾಯಾರಿದೆ ಗೊತ್ತಾ ಡ್ಯಾಡಿ. ನಾನು, ಮಗನೇ ನಾನು ಕೊಟ್ಟ 500 ರೂಪಾಯೇ ಸಾಕು, ಅದನ್ನು ಯಾಕೆ ನೀನು ಖರ್ಚು ಮಾಡಲಿಲ್ಲ? ನಿನಗೆ ಯಾರು ಹೇಳಿದ್ದು ಉಪವಾಸ ನಿಲ್ಲಕ್ಕೆ? ನಿನಗೆ ಯಾರು ಹೇಳಿದ್ದು ಬಾಯಾರಿಕೆಯಲ್ಲಿ ನಿಲ್ಲಕ್ಕೆ? ನೀನು ಅದರಲ್ಲಿ ಜ್ಯೂಸ್ ಕುಡಿಬೋದಿತ್ತಲ್ಲ, ನೀನು ಊಟ ಮಾಡ್ಬೋದಿತ್ತಲ್ಲ, ತಿಂಡಿ ತಿನ್ಬೋದಿತ್ತಲ್ಲ. ರೈಟ್, ಇಲ್ಲಿ ಅಪೊಸ್ತಲ ಪೌಲನಿಗೆ ಅದೇ ಹೇಳುವುದು, ನನ್ನ ಕೃಪೆ ನಿನಗೆ ಸಾಕು, ನಾನು ಕೊಟ್ಟ ಅಧಿಕಾರ ಸಾಕು, ಯೇಸುವಿನ ನಾಮದಲ್ಲಿ ನನ್ನನ್ನು ಉಪದ್ರ ಕೊಡುವ ದುರಾತ್ಮನೆ, ಗೆಟ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಎಷ್ಟು ಮಂದಿ ಅರ್ಥ ಆಗ್ತಾ ಇದೆ ಈಗ? ಕೇಳಿಕೊಂಡು ಸೋಮಾರಿಯಾಗಿ ಬದುಕಿದರೆ ತಿವಿತ ಗುದ್ದುತ್ತಾ ಇರ್ತಾನೆ. ಇವತ್ತು ಎಷ್ಟೋ ಬಾರ್ನೆಗೆನಾದವು ವಿಶ್ವಾಸಿಗಳಿಗೆ ಸೈತಾನ್ ಹಿಂದಿನಿಂದ ಗುದ್ದುತ್ತಾ ಇದ್ದಾನೆ. ಇವರು, ಅಪ್ಪ ನೀನು ಏನು ಮಾಡಲಿಲ್ಲ, ಯಾಕಪ್ಪ ನನ್ನ ಜೀವಿತದಲ್ಲಿ ಹೀಗೆ ಆಗ್ತೇವೆ? ವಾಕ್ಯ ಕಲೀಲಿಕ್ಕೆ ಬೇಡ, ರಿಲೀಜಿಯಸ್ ಆಗಿ ಬಂದರು, ಹೂವು ವಯಸ್ಸಳು ಹಾಕಿದರು, ವಾಕ್ಯ ಕೇಳುವ ಗಟ್ಟಿ ಮಲಗಿದರು, ಒಳ್ಳೆ ಫ್ಲೈಟಲ್ಲಿ ಕೂತ್ಕೊಂಡ ಹಾಗೆ. ಮೊನ್ನೆ ನಮ್ಮ ಆಪ್ತ ಒಬ್ಬ ಸಹೋದರ ಹೇಳಿದ, ನಾನು ಬೆಂಗಳೂರಲ್ಲಿ ಹತ್ತಿದೆ, ಬೆಂಗಳೂರಿಗೆ ಖಾಲಿ ಫ್ಲೈಟ್ ಇಳಿದದ್ದು ಗೊತ್ತು, ಇಳಿಯುವಾಗಲೇ ಹ್ಯಾರೋ ಅಷ್ಟು ಎಬ್ಬಿಸಿದಳು, ಅವನಿಗೆ ಮೇಲೆ ಹೋದದ್ದು ಗೊತ್ತಿಲ್ಲ, ಹಾರಿದ್ದು ಗೊತ್ತಿಲ್ಲ, ಇಳಿದದ್ದು ಗೊತ್ತಿಲ್ಲ. ಇದು ಚರ್ಚ್, ಅದು ಅಲ್ಲ. ಬೆಳಿಗ್ಗೆ ಆರಾಧನೆಗೆ ಬರುವುದು, ಸೀಟ್ ಬೆಲ್ಟ್ ಕಟ್ಟುವುದು, ನೀವು ಟೇಕಪ್ ಆಗುವುದು, ಲಾಸ್ಟ್ ಅಂತ್ಯಾಶೀರ್ವಾದ ಕೊಡುವಾಗ ಇನ್ನೊಬ್ಬರು ಎಬ್ಬಿಸುವುದಲ್ಲ, ಆಶೇರ್ ಬಂದು ಚರ್ಚ್ ಮುಗೀತು ಅಂತ. ಈ ಮೆಂಟಾಲಿಟಿಯನ್ನು ಬಿಡಿ. ಫಸ್ಟ್ ಬನ್ನಿ, ಒಳ್ಳೆ ಕಣ್ಣು ಬಿಟ್ಟುಕೊಂಡು ಒಳ್ಳೆ ನೀರು ಕುಡೀರಿ, ಒಂದು ಬಾಟ್ಲಿ ನೀರು ತನ್ನಿ, ಮನ್ನಾಗ ನಿದ್ರೆ ಬರ್ತಾ ಇದೆ, 2 ಗ್ಲಾಸ್ ನೀರು ಕುಡೀರಿ, ಫ್ರೆಶ್ ಆಗ್ತದೆ ದೇಹ ಫ್ರೆಶ್ ಆಗ್ತದೆ. ಕಣ್ಣು ಬಿಟ್ಟು ಕೇಳ್ರಿ, ಬರಡ್. ಹೋಟೆಲಿಗೆ ಹೋದರೆ ನಿಮ್ಮ ಇಷ್ಟ ಆಹಾರ ಇದ್ದರೆ ಏನು ಹೇಳ್ತಾರೆ? ಬರಡ್, ರೆಡ್ ಪ್ಲೇಟ್. ರೈಟ್, ಹೇಳ್ತಾರೆ ಇಲ್ವಾ? ವಾಕ್ಯ ಬರುವಾಗ ಹಾಗೇ ರೀತಿ ಬರಲಿ. ದೇವರೇ ಮಾತಾಡು, ನಾನು ಕೇಳ್ತೇನೆ, ಈಗೋ ನಿನ್ನ ಸೇವಕ ಕೇಳ್ತಾನೆ, ನಿನ್ನ ಮಗ ಕೇಳ್ತಾ ಇದ್ದಾನೆ, ಬರಲಿ. ಸಮಸ್ಯೆ ಬರುವಾಗ ಏನಿದ್ರೆ, ಯಾಕೆಪ್ಪ ದೇವ ಹೀಗೆ ಮಾಡಿದಿ, ಇನ್ನು ಯೇಸು ಸಹ ಬೇಡ, ವಾಕ್ಯ ಸಹ ಬೇಡ, ಏನು ಬೇಡ, ಪ್ರಾರ್ಥನೆ ಸಹ ಬೇಡ. ಅದು ದೇವರ ಪ್ರಾಬ್ಲಮ್ ಅಲ್ಲ, ನಿನ್ನ ಪ್ರಾಬ್ಲಮ್. ನಿನ್ನ ಪ್ರಾಬ್ಲಮಿಗೆ ದೇವರನ್ನು ಇನ್ವಾಲ್ವ್ ಮಾಡಬೇಡ. ಹಲೋ, ಅರ್ಥ ಆದವರು ಒಂದು ದೇವರಿಗೆ ಚಪ್ಪಾಳೆ ತಟ್ಟಿ. ಅರ್ಥ ಆಗದವರು ಒಂದು ಜೋರಾಗಿ ಚಪ್ಪಾಳೆ ತಟ್ಟಿ. ಕಮ, ನಿಮಗೆ ಒಂದು ಆಪ್ಷನ್. ಕಮ, ನಾನು ತರ್ತೇನೆ, ನನಗೆ ಅರ್ಥ ಆಗಿದೆ. ಓ, ಕೇಳ್ತಾ ಇದ್ದೀರಿ, ಹುಷಾರು ನೀವು. ಪಕ್ಕದವರಿಗೆ ಎಷ್ಟು ಸ್ಮಾರ್ಟ್ ನೀನು, ಹುಷಾರು. ಸಭೆಗೆ ಬರುವಾಗಲೇ ಪ್ರಾರ್ಥನೆ ಮಾಡಿ ಬನ್ನಿ, ದೇವರೇ ಇವತ್ತು ನಿನ್ನಲ್ಲಿ ಮಾತಾಡಬೇಕು, ನಾನು ಇವತ್ತು ನಿನ್ನ ಸ್ವರವನ್ನು ಕೇಳ್ತೇನೆ, ನಿನ್ನ ವಾಕ್ಯಗಳನ್ನು ಕಲಿತೇನೆ, ಯಾವ ಏರಿಯಾದಲ್ಲಿ ನನಗೆ ಬೆಳಕು ಬೇಕು ಆ ಏರಿಯಾದಲ್ಲಿ ಬೆಳಕು ಬೇಕು. ಪ್ರಾರ್ಥನೆ ಮಾಡಿ ಬನ್ನಿರಿ. ಪವಿತ್ರ ಆತ್ಮನು ಒಳ್ಳೆ ಎಚ್ಚರಪಡಿಸ್ತಾನೆ. 1 ಬಾಟ್ಲಿ ನೀರನ್ನು ತನ್ನಿರಿ ಬರುವಾಗ. ರೈಟ್, ಹೋಗುವಾಗ ವಾಶ್ರೂಮಿಗೆ ಮೊದಲೇ ಹೋಗಿ ಬನ್ನಿ. ಇಲ್ಲಾದರೆ ಅರ್ಧ ವಾಕ್ಯ ಬರುವಾಗ ದುಷ್ಟ ವಾಶ್ರೂಮಿಗೆ ಎಬ್ಬಿಸ್ತಾನೆ. ಇರುವುದು ಸರ್ವಿಸು 1.5 ಗಂಟೆ 2 ಗಂಟೆ, ಅದರಲ್ಲಿ ಕೂಡ ಅವರಿಗೆ ಮೂತ್ರ ಆಗುವುದು. ಬಸ್ಸಲ್ಲಿ ಹೋಗುವಾಗಲಿ ನೋಡುವ, ಆಗ್ತದ? ಅಲ್ಲ, ನಿಮ್ಗೆ ಆದವರಿಗೆ, ನಾನು ಪ್ರೆಗ್ನೆಂಟ್ ಉಮ್ಮನ ಅದು ತೊಂದರೆ ಇಲ್ಲ, ಅವ್ರು ಹಿಂದೆ ಕೂತ್ಕೊಳ್ಳಿ, ಅವರಿಗೆ ಆಗ್ತದೆ, ನನಗೆ ಅರ್ಥ ಆಗ್ತದೆ. ರೈಟ್, ಫಸ್ಟ್ ನಿಮಗೆ ಅರ್ಥ ಆಗುದು, ನನಗೆ ಆ ಪ್ರಾಬ್ಲಮ್ ಇದೆ, ನೋ ಪ್ರಾಬ್ಲಮ್, ನನಗೆ ಮೀಟ್ ಆಗಿ ನಾನು ಪ್ರೇ ಮಾಡ್ತೇನೆ, ಸರಿ ಆಗ್ತದೆ ಆ ಪ್ರಾಬ್ಲಮ್, ವಿಲ್ ಪ್ರೇ ಫಾರ್ ಯು. ಫಸ್ಟ್ ನನಗೆ ಗಂಟೆಗೆ ಮೂತ್ರ ಆಗ್ತಾ ಇದೆ, ನಿಮಗೆ ಅರ್ಥ ಆಗೋದಿಲ್ಲ, ಅದು ನೀವು ಹೀಗೆ ಪ್ರೀಚ್ ಮಾಡಬೇಡ ಅಂತ ಹೇಳಿದ್ದಾರೆ, ಯಾರಾದ್ರು ಇರುವುದಾದರೆ ಡೋಂಟ್ ವರಿ, ವಿಲ್ ಪ್ರೇ ಫಾರ್ ಯು, ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ, ಗಾಡ್ ವಿಲ್ ಹೆಲ್ಪ್ ಯು. ರೈಟ್, ನೋ ಕಂಡಮಿನೇಷನ್. ಬಟ್ 2 ಗಂಟೆ, ರೈಟ್, ಒಳಗೆ ಬರುವಾಗ ಅಲ್ಲಿ ಟಾಯ್ಲೆಟ್ ಇದೆ, ದಾರಿಯಲ್ಲೇ ಇದೆ,
ಹೋಗಿ, ಆಗದಿದ್ದರೂ ಹೋಗಿ, ಫ್ರೆಶ್ ಆಗಿ ಬನ್ನಿ. ರೈಟ್? ಇಲ್ಲದ್ರೆ ಅರ್ಧ ವಾಕ್ಯ ಕೇಳುವಾಗ ಎಲ್ಲಿಂದ ಪ್ರಾರಂಭ ಮಾಡೋದು, ಎಲ್ಲಿ ಎಂಡ್ ಆಯ್ತು ಅಂತ ಗೊತ್ತಿಲ್ಲ. ರೈಟ್? ಅದಕ್ಕೆ ದೇವರು ಹೇಳ್ತಾನೆ, ನನ್ನ ಕೃಪೆ ನಿನಗೆ ಸಾಕು. ಹೇಳ್ರಿ, ಕೃಪೆ. ಅದರ ಅರ್ಥ ಕೃಪೆ ಅಂತ ಹೇಳಿದರೆ ಆತ ನಮಗೆ ಕ್ರಿಸ್ತನಲ್ಲಿ ಅಧಿಕಾರ ಕೊಟ್ಟಿದ್ದಾನೆ. ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯಲು ನಿಮಗೆ ಅಧಿಕಾರ ಕೊಡಲ್ಪಟ್ಟಿದೆ. ಯಾವುದು 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 ಕಮನ್ ಹೇಳ್ರಿ, ಯಾವುದು 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 ನನಗೂ, ನನ್ನ ಮಕ್ಕಳಿಗೂ, ನನ್ನ ಕುಟುಂಬಕ್ಕೂ, ನನ್ನ ಫೈನಾನ್ಸಿಗೂ, ನಾನು ಮಾಡುತ್ತಿರೋ ಕರ್ತನ ಸೇವೆಗೂ ಕೇಡು ಮಾಡಲು ಆಗುವುದೇ ಇಲ್ಲ. ನಾನು ಅಪ್ಪಣೆ ಕೊಡುವುದೇ ಇಲ್ಲ. ಡಿಕ್ಲೇರ್ ಗಾಡ್ಸ್ ವರ್ಡ್. ದೇವರ ವಾಕ್ಯವನ್ನು ಅಥಾರಿಟಿಯಲ್ಲಿ ಡಿಕ್ಲೇರ್ ಮಾಡ್ರಿ, ಮಾತಾಡ್ರಿ. ಬೆಳಿಗ್ಗೆ ಎದ್ದುಕೊಂಡು ಮಾತಾಡ್ರಿ, ಸ್ಪೀಕ್. ಮೂಕರಾಗಬೇಡ್ರಿ. ನೀವು ಅರಸರಾಗಿದ್ದೀರಿ. ಒಂದು ರಾಜ್ಯದಲ್ಲಿ ಮೂಕ ಅರಸ ಇದರಲ್ಲಿ ಏನಾಗುವುದಿಲ್ಲ. ಹೇಳ್ರಿ, ನಾವು ಮೂಕ ಅರಸರಲ್ಲ, ನಾವು ಮಾತಾಡುವ ಅರಸರಾಗಿದ್ದೇವೆ. ನಿಮ್ಮ ಮಾತುಗಳಿಗೋಸ್ಕರ ದೇವದೂತರು ಕಾಯ್ತಾ ಇದ್ದಾರೆ. ನಿಮ್ಮ ಮಾತುಗಳಿಗೋಸ್ಕರ ಪರಲೋಕ ಕಾಯ್ತಾ ಇದೆ. ಹೆವನ್ ಇಸ್ ವೇಟಿಂಗ್ ಫಾರ್ ಯುವರ್ ವರ್ಡ್. ನಿಮಗೆ ಅಥಾರಿಟಿ ಕೊಡಲ್ಪಟ್ಟಿದೆ. ನಿಮ್ಮ ಕ್ಷೇತ್ರದಲ್ಲಿ, ನಿಮ್ಮ ಜಾಗದಲ್ಲಿ ಹೇಳ್ರಿ, ಇದು ನನ್ನ ಲ್ಯಾಂಡ್, ಇದು ನನ್ನ ಪ್ಲೇಸ್, ಇದು ನನ್ನ ಗಾಡಿ, ಇದು ನನ್ನ ಹೆಂಡತಿ, ಇದು ನನ್ನ ಮಕ್ಕಳು. ದುಷ್ಟನೇ ನೀನು ಮುಟ್ಲಿಕ್ಕೆ ಆಗೋದಿಲ್ಲ. ದೇ ಆರ್ ಪ್ರೊಟೆಕ್ಟೆಡ್, ದೇ ಆರ್ ಬ್ಲೆಸ್ಡ್, ದೇ ಆರ್ ಆಕ್ಟಿವ್, ದೇ ಆರ್ ಸ್ಮಾರ್ಟ್. ಹೇಳ್ರಿ, ನೀವು ಕೆಲಸಕ್ಕೆ ಹೋಗುವ ಕ್ಷೇತ್ರದಲ್ಲಿ ಹೋಗಿರಿ. ಬೈಬಲ್ ಹೇಳುತ್ತೆ, ಹಳೆ ಒಡಂಬಡಿಕೆಯಲ್ಲಿ ನೀವು ಕಾಲಿಡುವ ಜಾಗ ನಿಮ್ಮದಾಗುತ್ತದೆ. ರೈಟ್? ನಿಮ್ಮ ಮನೆಯಲ್ಲಿ ನಿಮ್ಮ ಅಧಿಕಾರ ನಡೆಯುತ್ತದೆ, ದುಷ್ಟನ ಅಧಿಕಾರ ನಡೆಯುವುದಿಲ್ಲ. ಬಟ್ ಅಧಿಕಾರ ನಡೆಯಬೇಕಾದರೆ ನೀವು ಅನುಮತಿ ಕೊಡಬೇಕು. ಅನುಮತಿ ಹೇಗೆ ಕೊಡೋದು? ವಂಚನೆಯ ಮಾತುಗಳು, ನೆಗೆಟಿವ್ ವರ್ಡ್ಗಳು. ನಿಮ್ಮ ದೇಹದಲ್ಲಿ ಕಾಯಿಲೆಗಳನ್ನು ಹಾಕಬೇಕಾದರೆ ಎರಡು ಸಂಗತಿ. ಒಂದು, ನೆಗೆಟಿವ್ ಮಾತಾಡಬೇಡ್ರಿ. ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಡ್ರಿ. ಕ್ರೂರಿಯು ತನ್ನ ಸ್ವಂತ ಶರೀರವನ್ನು ಏನು ಮಾಡ್ತಾನೆ? ಹಿಂಸಿಸ್ತಾನೆ. ಟಾರ್ಚರ್ ಇಸ್ ಓನ್ ಬಾಡಿ. ಅದಕ್ಕೋಸ್ಕರ ನಾವು ಬಾಯಿ ಮುಚ್ಚುವುದು. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ಓದಿರಿ 11ನೇ ಅಧ್ಯಾಯ 9ನೇ ವಚನ, ಜ್ಞಾನೋಕ್ತಿ. ಧರ್ಮಭ್ರಷ್ಟನು ಬಾಯಿಯಿಂದ ನೆರೆಯವನನ್ನು ಹಾಳು ಮಾಡುವನು, ಶಿಷ್ಟನು ತಿಳುವಳಿಕೆಯಿಂದ ಉದ್ಧಾರನಾಗುವನು. ನೆಕ್ಸ್ಟ್ ಓದಿ. ಸಜ್ಜನರು ಸುಖಿಗಳಾದರೆ ಪಟ್ಟಣಕ್ಕೆ ಉಲ್ಲಾಸ, ದುರ್ಜನರು ಹಾಳಾದರೆ ಜಯಘೋಷ. ಓಕೆ. ಯಥಾರ್ಥವಂತರ ಆಶೀರ್ವಾದದಿಂದ ಪಟ್ಟಣ ಉನ್ನತಿಗೆ ಬರುವುದು, ಕೆಟ್ಟವರ ಬಾಯಿಂದ ಕೆಡಲ್ಪಡುವುದು. ಹೇಗೆ ಕೆಡಲ್ಪಡುವುದು? ಬಾಂಬ್ಗಳಿಂದಲ್ಲ, ಬಾಯಿಂದ ಕೆಡಲ್ಪಡುವುದು. ಇಡೀ ದಿನ ಬೋರ್ನಗೆನಾದವರು ಪೊಲಿಟಿಷಿಯನ್ ಹಾಗೆ, ಪೊಲಿಟಿಷಿಯನ್ ಹೀಗೆ, ರೈಟ್, ಪಿ ಡಿ ಒ ಹಾಗೆ, ವಿ ಎ ಹಾಗೆ, ರೈಟ್. ಇಡೀ ದಿನ ಪೊಲಿಟಿಕಲ್ ಟಾಕ್. ಗವರ್ಮೆಂಟ್ ಕರಪ್ಟ್ ಆಗ್ತದೆ. ನೀನಿರುವುದು ಯಾಕೆ ಇಲ್ಲಿ? ನೀವು ಯಾವ ದೇಶಕ್ಕೆ ಹೋಗುತ್ತೀರೋ ಆ ದೇಶದ ಕ್ಷೇಮಗೋಸ್ಕರ ಪ್ರಾರ್ಥಿಸಿರಿ. ಆ ದೇಶದ ಕ್ಷೇಮವು ನಿಮ್ಮ ಕ್ಷೇಮ. ಬೈಬಲ್ ಎಲ್ಲ ಮನುಷ್ಯರಿಗೋಸ್ಕರ ಪ್ರಾರ್ಥನೆ, ವಿಜ್ಞಾಪನೆ, ಮನವಿ, ಕೃತಜ್ಞತೆಯನ್ನು ಸಲ್ಲಿಸಿರಿ. ಅದರಲ್ಲಿ ಮುಖ್ಯವಾಗಿ ಎಲ್ಲ ಅರಸುಗಳಿಗೋಸ್ಕರ, ಅಧಿಕಾರಿಗಳಿಗೋಸ್ಕರ ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಸಲ್ಲಿಸಿರಿ. ನಾವು ಪೂರ್ಣ ಭಯಭಕ್ತಿಯಿಂದ ಕಾಲಕ್ಷೇಪ ಮಾಡುವಂತೆ ಇವರಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ಪ್ರೇ ಫಾರ್ ದೆಮ್. ಆಗ ಪರಲೋಕ ಅವರನ್ನು ಕಂಟ್ರೋಲ್ ಮಾಡುತ್ತದೆ, ಪರಲೋಕ ಅವರನ್ನು ರೂಲ್ ಮಾಡುತ್ತದೆ. ಅನ್ಯರ ಸಂಕಲ್ಪಗಳು ವ್ಯರ್ಥವಾಗುತ್ತವೆ. ನಿಮ್ಮ ವಿಷಯದಲ್ಲಿ ಒಳ್ಳೊಳ್ಳೆ ಆಲೋಚನೆ ಬರುತ್ತದೆ. ಅವರಿಗೆ ಕವರಿಂಗ್ ಕೊಡಿ. ಅವರ ಬಗ್ಗೆ ಇಡೀ ದಿನ ಡಿಸ್ಕಸ್ ಮಾಡಬೇಡ್ರಿ, ನೆಗೆಟಿವ್ ಡಿಸ್ಕಸ್ ಮಾಡಬೇಡ್ರಿ. ನೆಕ್ಸ್ಟ್ 12. ನೆರೆಯವನನ್ನು ಹೀನೈಸುವವನು ಬುದ್ಧಿಹೀನನು, ವಿವೇಕಿಯು. ಹೇಳ್ರಿ, ಈಗ ಹೇಳಿ. ವಿವೇಕಿಯು ಬಾಯ್ ಬಿಡೋನು. ಏನು ಮಾತಾಡಿದ್ರು ದಾನಿ ಆಯನ ಪಾರ್ಟಿಗೆ ಇಲ್ಲದಾನೆ ದಾಲ ಬಾಯ್ ಪಾತಿರುಜಿ ಅಂತ. ನೆರೆಯವನನ್ನು ಹೀನೈಸುವವನು ಬುದ್ಧಿಹೀನನು. ಹಿ ಹೂ ಇಸ್ ಎ ಡಿವೈಡ್ ಆಫ್ ವಿಸ್ಡಮ್ ಡಿಸ್ಪೈಸ್ ಹಿಸ್ ನೇಬರ್, ಬಟ್ ಎ ಮ್ಯಾನ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಹೋಲ್ಡ್ಸ್ ಹಿಸ್ ಪೀಸ್. ಅಂದರೆ ಬಾಯಿ ಬಿಡುವುದಿಲ್ಲ. ಹೇಳ್ರಿ, ಬಾಯಿ ಬಿಡುವುದಿಲ್ಲ. ಹೀನೈಸು ಅಂತಂದರೆ
ಗೇಲಿ ಮಾಡುವುದು, ರೈಟ್, ಹಿನ್ನೈಸುವವನು, ಕೀಳಾಗಿ ನೋಡುವವನು. ಬಾರ್ನ್ ಅಗೇನ್ ಆದ ಪ್ರತಿಯೊಬ್ಬ ವ್ಯಕ್ತಿ ಆತನು ದೇವರಿಗೆ ಅಮೂಲ್ಯನು. ಮೇ ಬಿ ಅವನು ಯಾವ ಡಿನಾಮಿನೇಷನ್ನಲ್ಲಿ ಇರಲಿ, ದೇವರಿಗೆ ಅಮೂಲ್ಯನು, ರೈಟ್. ಅವನಿಗೋಸ್ಕರ ಯೇಸು ಕ್ರಿಸ್ತನ ರಕ್ತವನ್ನು ಸುರಿಸಿದ್ದಾನೆ, ಪ್ರಾಣ ಕೊಟ್ಟಿದ್ದಾನೆ, ಅವನಿಗೋಸ್ಕರ ಆತನು ಸತ್ತಿದ್ದಾನೆ. ಹಿ ಡೈಡ್ ಫಾರ್ ಹಿಮ್. ಆತನಿಗೋಸ್ಕರ ಸತ್ತಿದ್ದಾನೆ, ತನ್ನ ಪ್ರಾಣ ಕೊಟ್ಟಿದ್ದಾನೆ. ನಾವು ಅವನಿಗೋಸ್ಕರ ಸಾಯಲಿಲ್ಲ, ಅವನಿಗೋಸ್ಕರ ಪ್ರಾಣ ಕೊಡಲಿಲ್ಲ, ಅವನಿಗೋಸ್ಕರ ನಾವು ಏನು ಮಾಡಲಿಲ್ಲ. ಬಟ್ ಆತನು ಆ ಮಹಿಮೆಯ ಪದವಿಯನ್ನು ಬಿಟ್ಟು ಅವನಿಗೋಸ್ಕರ ಸತ್ತಿದ್ದಾನೆ. ಅವನು ಪ್ರೀತಿ ಮಾಡುತ್ತಾನೆ. ಈ ಚಿಕ್ಕವರಲ್ಲಿ ಒಬ್ಬನನ್ನು ಕೂಡ ಏನು ಮಾಡ್ರಿ, ತಾತ್ಸಾರ ಮಾಡಬೇಡ್ರಿ. ಪರಲೋಕದಲ್ಲಿ ಅವರ ದೂತರು, ಅವನ ದೂತರು, ಹೇಳ್ರಿ, ಅವರ ದೂತರು ತಂದೆಯ ಮುಖವನ್ನು ಯಾವಾಗಲೂ ನೋಡ್ತಾ ಇದ್ದಾರೆ. ಅವನಿಗೆ ತಂದೆಯ ಮುಖ ಕಾಣುವುದಿಲ್ಲ, ಅವನ ತಂದೆಯ ಮುಖ ಕಾಣುವುದಿಲ್ಲ. ಬಟ್ ಅವನಿಗೆ ಕೊಡಲ್ಪಟ್ಟ ದೇವದೂತರು, ಕಾಣದ ಲೋಕದಲ್ಲೇ ದೇವದೂತರು ತಂದೆಯ ಮುಖವನ್ನು ನೋಡ್ತಾ ಇದ್ದಾರೆ. ದೇ ಆರ್ ವಾಚಿಂಗ್. ಅವನ ದೂತರು. ಯಾರ ದೂತರು? ಅವನ ದೂತರು. ಹೇಳ್ರಿ, ಅವನ ದೂತರು. ನೀನು ಯಾರು ನಿಗ್ಲೆಕ್ಟ್ ಮಾಡ್ತಾ ಇದ್ದೀನಿ, ಒಬ್ಬ ಬಾರ್ನಗೇನಾದ ವ್ಯಕ್ತಿ, ಅವನು ಸ್ಲಮ್ ಏರಿಯಾದವನು, ಅವನ ಬ್ಯಾಕ್ಗ್ರೌಂಡ್ ಏನೇ ಆಗಲಿ, ಅವನ ದೂತರು ವಾಚ್ ಮಾಡ್ತಾ ಇದ್ದಾರೆ. ಪ್ರೈಸ್ ಗಾಡ್. See, this all spiritual acknowledgement. Spiritual acknowledgement. Spiritual ನಾವು ತಿಳಿಯುವುದು. ಹಲ್ಲೆಲೂಯಾ. ಆದ್ದರಿಂದ ನಿಮಗೆ ಕೊಡಲ್ಪಟ್ಟ ಅಥಾರಿಟಿಯನ್ನು ನೀವು ಯೂಸ್ ಮಾಡಿರಿ. ನಿಮಗೆ ಕೊಡಲ್ಪಟ್ಟ ಅಥಾರಿಟಿಯನ್ನು ಮಾತಾಡ್ರಿ, ಡಿಕ್ಲೇರ್ ಮಾಡಿರಿ, ಘೋಷಿಸಿರಿ, ಮಾತಾಡ್ರಿ. ಯು ವಿಲ್ ನೆವರ್ ಬಿ ದ ಸೇಮ್. ಹೇಳ್ರಿ, ಪರೋಪಕಾರವು ನನಗೆ ಉಪಕಾರ. ಹೇಳ್ರಿ, ಪರೋಪಕಾರವು ನನಗೆ ಉಪಕಾರ. ಆದ್ದರಿಂದ ಯಾರಿಗೆ ನೀವು ಉಪಕಾರ ಮಾಡ್ತೀರಿ ಅದು ಯಾವತ್ತೂ ವೇಸ್ಟ್ ಆಗೋದಿಲ್ಲ, ರೈಟ್. ಏನು ಒಬ್ಬನಿಗೆ ತಣ್ಣೀರು ಕೊಟ್ಟಿದ್ದೀರಿ ವೇಸ್ಟ್ ಆಗೋದಿಲ್ಲ. ಯಾರಿಗೆ ಒಂದು ತುತ್ತು ಊಟ ಕೊಟ್ಟಿದ್ದೀರಿ ವೇಸ್ಟ್ ಆಗೋದಿಲ್ಲ. ಯಾರಿಗಾದರೂ ಸ್ವಲ್ಪ ಬಡಿಸುವುದಾದರೆ, ಊಟ ಕೊಡುವುದಾದರೆ, ನೀರು ಕೊಡುವುದಾದರೆ, ಬಿಸಿ ನೀರು ಕೊಡುವುದಾದರೆ, ತಣ್ಣೀರು ಕೊಡುವುದಾದರೆ, ಜ್ಯೂಸ್ ಕೊಡುವುದಾದರೆ, ಶರ್ಬತ್ ಕೊಡುವುದಾದರೆ, ಗಂಗಾರ ಒಂದು ಬಿಟ್ಟು, ರೈಟ್, ಏನು ಕೊಡುವುದಾದರೆ ಅದು ವೇಸ್ಟೇ ಅಲ್ಲ. ಗಂಗಾರ ಕೊಟ್ಟರೆ ಅವನ ಲಿವರ್ ಹೋಗ್ತದೆ, ಅವನ ಇಂಡೈರೆಕ್ಟ್ ತೆಗೆದು ಬಿಡ್ತೀನಿ ನೀವು. ಕೆಲವರಿದ್ದಾರೆ ಬೇರೆ ಏನು ಕೊಡುವುದಿಲ್ಲ, ಇದೊಂದು ಬೇಕಾದರೂ ಕೊಡ್ತಾರೆ. ನಮ್ಮ ರಶ್ಮಿಯ ಅಜ್ಜಿ ಇದ್ದರು, ಅವ್ರ ಪಾಪ 50 ವರ್ಷ ಪ್ರೊಫೆಷನಲ್ ಡ್ರಿಂಕರ್ ಅಲ್ಲ, 50 ವರ್ಷ. ಬಟ್ ಇಲ್ಲಿ ಪ್ರವೀಣ್ ಬದರ್ ನೋಡ್ತಾ ಇದ್ದಾನೆ, ಟೆಸ್ಟಮನಿ. ರಶ್ಮಿಯ ಅಜ್ಜಿ ಪ್ರವೀಣ್ ಬದರ್ನ ಮಮ್ಮಿ. ಮೊನ್ನೆ ಒಂದು ಗಮ್ಮತ್ತಾಯಿತು. ಐರಿಷ್ ಸಿಸ್ಟರ್ನ ಲವಿನ್ ನನ್ನ ಅಜ್ಜೆ ಹೆಸರೆಂತ ಅಂತ ಕೇಳಿದ್ರು ಪ್ರವೀಣ್ ಬದರ್ ಹತ್ರ. ಪ್ರವೀಣ್ ಬದರ್ ಹೇಳಿದ, ಅವ್ರ ಮಮ್ಮಿ, ನನ್ನ ಮಮ್ಮಿ ಹೆಸರ? ಹೀಗೆ, ನಿನ್ನ ಮಮ್ಮಿ ಅಲ್ಲ, ನಿಮ್ಮ ಮಮ್ಮಿ ಅಲ್ಲ, ಲವಿನ ಸಿಸ್ಟರ್ನ ಅಜ್ಜೆ ಹೆಸರು. ಹೌದು, ನನ್ನ ಮಮ್ಮಿ ಹೆಸರು. ಅವ್ರು ಹೇಳ್ತಾ ಇದ್ದಾರೆ, ನಿಮ್ಮ ಮಮ್ಮಿ ಹೆಸರಲ್ಲ, ರೈಟ್, ಲವಿನ ಸಿಸ್ಟರ್ನ ಅಜ್ಜೆ ಹೆಸರು, ಅಜ್ಜಿ. ಮತ್ತೆ ಅವರು ಬಿಡಿಸಿ ಹೇಳಿದರು, ಲವಿನ ಸಿಸ್ಟರ್ನ ಅಜ್ಜಿ ಅವರು ನನ್ನ ಮಮ್ಮಿ, ಅವರ ಮಮ್ಮಿ ಅವರ ಅಕ್ಕ. ಓ ಹೌದಾ, ಅವ್ರು ಯಾವಾಗಲೂ ಗೊತ್ತು. ಅವರು ಪ್ರೊಫೆಷನಲ್ ಡ್ರಿಂಕರ್. ಇಲ್ಲಿ 1 ವಾರದ ಪ್ರಾರ್ಥನೆಗೆ ಬಂದರು, ಫಸ್ಟ್ ಟೈಮ್ ಬಿಟ್ಟು ಹೋದರು. ಯಾರು ಕೂಡ ಹೇಳಿದರೆ ಅವರು ಕೇಳುವುದಿಲ್ಲ. ಯಾರಾದರೂ ಕುಡಿದರೆ ಉಂಟು ನೋಡಿ, ಬೇರೆಯೇ ವ್ಯಕ್ತಿ ಅವರು. ನೀನು ಕೊಟ್ಟದ, ನಪ್ಪ ಕೊಟ್ಟದ, ಯಾರು ಕೊಟ್ಟದ್ದು, ಕುಡಿಲೇ ಇಲ್ಲ ಅಂತ ಹೇಳ್ತಿದ್ದಾರೆ ಅವರು ಪಾಪ, ರೈಟ್. ಬಟ್ ಅವರು ತೀರ್ಮಾನ ಮಾಡಿದರು, ಇನ್ನು ನಾನು ಕುಡಿಯುವುದಿಲ್ಲ ಅಂತ. 50 ವರ್ಷ ನಂತರ ಮನೆಗೆ ಹೋಗುವಾಗಲೇ ಒಬ್ಬ ನೇಬರ್ ಬಂದ. ಅಷ್ಟರವರೆಗೆ ಅವನು ಒಂದು ಕೊಟ್ಟವನಲ್ಲ. ಅಮ್ಮ, ನಿಮ್ಮದು ತುಂಬ ಇವತ್ತು ನನಗೆ ನೆನಪು ಬಂತು, ಈ 2 ಕ್ವಾರ್ಟರ್ ತಂದಿದ್ದೇನೆ, ಒಂದು ನಿಮಗೆ, ಒಂದು ನನಗೆ. ಅಷ್ಟರವರೆಗೆ ಅವನು ಕೊಡಲಿಲ್ಲ. ಅವನಿಗೆ ನೆನಪು ಬಂತೆ. ಅವನಿಗೆ ನೆನಪಿಗೆ ಹಾಕಿದ್ದು ಯಾರು? ಅವನು ಕಳ್ಳ. ಥ್ಯಾಂಕ್ ಗಾಡ್, ಇವರೊಂದು ಗಟ್ಟಿ ತೀರ್ಮಾನ ಮಾಡಿದ್ರು, ಇಲ್ಲ ನಾನಿನ್ನು ಕುಡಿಯುವುದಿಲ್ಲ. ನಿಮ್ಮ ಹತ್ರ ತೀರ್ಮಾನ ಇಲ್ಲ ಅಂತ ಹೇಳಿದ್ರೆ ಸೈತಾನನು ಅನೇಕರನ್ನು ಪ್ರೇರೇಪಿಸಿ ಅವರಿಗೆ ನೆನಪು ಬರ್ತದೆ ನಿಮ್ಮ ವಿಷಯದಲ್ಲಿ.
ಕೆಲವರಿಗೆ ಕೆಲವೊಂದು ನೆನಪು ನಿಮ್ಮ ವಿಷಯದಲ್ಲಿ ಬರ್ತದೆ, ಜಾಗ್ರತೆ. ರೈಟ್? ಬಹಳ ಇಮೋಷನಲಿ ಮಾತಾಡ್ತಾರೆ. ನೀವು ರೈಟ್ ತೀರ್ಮಾನ ಯಾವಾಗ ತೆಗೆದುಕೊಳ್ತೀರಿ ಆಗ ನಿಮ್ಮ ವಿಷಯ. ಯೇಸು ಸ್ವಾಮಿಯ ರಿಲೇಟಿವ್ಸ್ಗಳಿಗೆ ಯೇಸುವನ್ನು ನೋಡಿ ಬೇಜಾರಾಯ್ತಂತೆ. ಜಕ್ಕೆ ಜವಣಿ ಏನು ಮಲ್ತಂದಿಲ್ಲ ಅಂತ ಇದೆ ಬೈಬಲಲ್ಲಿ. ಅವನ ವಿಷಯದಲ್ಲಿ ಬೇಜಾರಗೊಂಡರು. ಇವತ್ತು ನೀವು ರೈಟ್ ಆದ ತೀರ್ಮಾನ ಮಾಡುವಾಗ ಕೆಲವು ನಿಮ್ಮ ಹಿರಿಯರಿಗೆ ನಿಮ್ಮ ವಿಷಯದಲ್ಲಿ ನೋಡುವಾಗ ಬೇಜಾರಾಗ್ತದೆ. ಅವರಿಗೆ ಬೇಜಾರಾಗಿ ಉಪಶಮನ ಮಾಡಲಿಕ್ಕೆ ದೇವರಿಗೆ ಅವಿಧೇಯರಾಗಬೇಡಿ. ಅಲ್ಲೋ, ಇದೆಯಾ ಅವರಿಗೆ ಬೇಜಾರಾಯ್ತಂತ? ಓದಿ 6ನೇ ಅಧ್ಯಾಯದಲ್ಲಿ ಓದಿ. 6ನೇ ಅಧ್ಯಾಯ ಮುಗಿಸ್ತೇನೆ ನಾನು. ಮಾರ್ಕ 4ನೇ ವಚನ, ಮಾರ್ಕ 6:4, 3ರಿಂದ ಓದಿ. ಮಾರ್ಕ್ ಚಾಪ್ಟರ್ 6. ಇವನು ಆ ಬಡಗಿ ಅಲ್ಲವೇ? ಇವನು ಮರಿಯಳ ಮಗನಲ್ಲವೇ? ಯಾಕೋಬ, ಯೋಸೆ, ಯೂದಾಯ, ಸಿಮೋನ ಇವರ ಅಣ್ಣನಲ್ಲವೇ? ಇವನ ತಂಗಿಯರು ಇಲ್ಲಿ ನಮ್ಮಲ್ಲಿ ಇದ್ದಾರಲ್ಲವೇ ಎಂದು ಮಾತಾಡಿಕೊಂಡು ಆತನ ವಿಷಯವಾಗಿ ಬೇಸರಗೊಂಡರು. ಕೆಲವರಿಗೆ ನಿಮ್ಮ ವಿಷಯದಲ್ಲಿ ಬೇಸರ ಆಗ್ಬೋದು. ನಮ್ಮ ಒಟ್ಟಿಗೆ ಇದ್ದ, 2 ಸಿಗರೇಟ್ ಎಳೀತಾ ಇದ್ದ, ಕುಡಿತಾ ಇದ್ದ, ರೈಟ್? ಈಗೆಲ್ಲ ಅಲ್ಲಿ ಹೋಗಿ ಹಾಳಾಗಿ ನಮ್ಮ ಒಟ್ಟಿಗೆ ಸೇರುವುದಿಲ್ಲ. ಅವರಿಗೆ ನಿಮ್ಮ ವಿಷಯದಲ್ಲಿ ಬೇಸರ ಆಗ್ತದೆ. ಲೈಫ್ ಇರುವುದೇ ಎಂಜಾಯ್ ಮಾಡಲಿಕ್ಕೆ. 2 दिन का जीवन है, ಮಜಾ ಕರ್ನೆ ಕಾ. ಅವರ ಮಜಾ ಏನು? ಸಿಗರೇಟ್ ಹಾಕಿ ಲಿವರ್ ಡ್ಯಾಮೇಜ್ ಮಾಡಿ 35 ವರ್ಷ 40 ವರ್ಷದಲ್ಲಿ ಹೋಗುವಂಥ ಮಜಾ ಅವರದ್ದು. ಬರೋ ದೇವರು ಕೊಡುವಂಥ ಜಾಯ್ ನಿನ್ನ ನಿತ್ಯತ್ವಕ್ಕೆ ಇರುವಂಥದ್ದು. ರೈಟ್? ನಾವೆಲ್ಲ ನಿಂತ್ಕೊಳ್ಳುವ. ಪ್ರೈಸ್ ಗಾಡ್. ಆದ್ದರಿಂದ ನಿಮ್ಮ ವಿಷಯದಲ್ಲಿ ಯಾರಾದರೂ ಬೇಸರಗೊಂಡರೆ ಏನು ಟೆನ್ಷನ್ ಮಾಡಬೇಡಿ. ಕಮಾನ್ ಕಮಾನ್ ಕಮಾನ್, ಲಿಫ್ಟ್ ಅಪ್ ಯರ್ ಹ್ಯಾಂಡ್. ಥ್ಯಾಂಕ್ ಯು ಜೀಸಸ್. ನನ್ನ ನಡೆಸುವವ ನೀನೆ, ತಲೆ ಎತ್ತಿದವ ನೀನೆ. ಕಮಾನ್, ಓಪನ್ ಯರ್ ಮೌತ್. ನಿನಗೆ ಮರೆಯಾಗಿ ಒಂದು ಇಲ್ಲವೇ ಓ ಎಂದು ಎಂದು ಆರಾಧಿಸುವೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ ಓ ಎಂದು ಎಂದು ಆರಾಧಿಸುವೆ. ನನ್ನ ನಡೆಸುವವ ನೀನೆ, ತಲೆ ಎತ್ತಿದವ ನೀನೆ. ಕಮಾನ್, ತಕ್ಕ ಸಮಯದಿ ಕಮಾನ್, ರಿಜಾಯ್ಸ್ ಅಂಡ್ ಸಿಂಗ್ ಇಟ್. ನಡೆಸಿದೆನಿ. ನಿನಗೆ ಮರೆಯಾಗಿ ಒಂದು ಇಲ್ಲವೇ ಹೋ ಎಂದು ಎಂದು ಆರಾಧಿಸುವೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ ಓ ಎಂದು ಎಂದು ಆರಾಧಿಸುವೆ. ಹೇಳ್ರಿ, ಕ್ರಿಸ್ತನಲ್ಲಿ ನಾವು ದೇವರಿಂದ ಹುಟ್ಟಿದವರು. ಹೇಳಿ, ನನ್ನಲ್ಲಿ ಇರುವ ಆತನು, ನನ್ನಲ್ಲಿರುವ ಪವಿತ್ರಾತ್ಮನು ಲೋಕದಲ್ಲಿರುವ ಎಲ್ಲ ದುರಾತ್ಮಗಳಿಗಿಂತ, ಎಲ್ಲ ಕಾಯಿಲೆಗಳಿಗಿಂತ, ಎಲ್ಲ ಅನ್ಫರ್ಗಿವ್ನೆಸ್ನಿಂತ, ಎಲ್ಲ ದ್ವೇಷಗಳಿಗಿಂತ ಹೆಚ್ಚಿನವನು. ಆದ್ದರಿಂದ ಸುಳ್ಳು ಪ್ರವಾದಿಗಳನ್ನು ಯೇಸುವಿನ ನಾಮದಲ್ಲಿ ನಾನು ಜಯಿಸಿದ್ದೇನೆ. ಹೇಳಿ, ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ನನ್ನ ಪಾಪಗಳನ್ನು ಆತನು ತಾನೇ ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋಗಿ ಮರಣದ ಕಂಬವನ್ನು ಏರಿದನು. ಹೇಳ್ರಿ, ಆತನ ಬಾಸುಂಡೆಗಳಿಂದ ನನಗೆ ಗುಣ ಆಯಿತು. ಯಾವುದೇ ರೋಗಕ್ಕೆ, ಯಾವುದೇ ಕಾಯಿಲೆಗಳಿಗೆ, ಯಾವುದೇ ವೈರಸ್ಗಳಿಗೆ, ಯಾವುದೇ ದುರಾತ್ಮಗಳಿಗೆ, ಯಾವುದೇ ನಾಲಿಗೆಗಳಿಗೆ ನನ್ನ ದೇಹದ ಮೇಲೆ, ನನ್ನ ಕುಟುಂಬದ ಮೇಲೆ, ನನ್ನ ಮನೆಯ ಮೇಲೆ, ನನ್ನ ಫೈನಾನ್ಸ್ ಮೇಲೆ, ನನ್ನ ದಾಂಪತ್ಯದ ಮೇಲೆ, ನನ್ನ ಮಕ್ಕಳ ಮೇಲೆ, ನನ್ನ ಲ್ಯಾಂಡಿನ ಮೇಲೆ, ನನ್ನ ಬಿಸ್ನೆಸ್ನ ಮೇಲೆ ನಾನು ಅಧಿಕಾರ ಕೊಡುವುದಿಲ್ಲ. ಯೇಸುವಿನ ನಾಮದಲ್ಲಿ ಈಗಲೇ ದುಷ್ಟ ಕೈಗಳು ತೆಗೆಯಲ್ಪಡಲಿ,
ತೆಗೆಯಲ್ಪಡಲಿ. ಹಾ, ಹೇಳಿ, ನನಗೆ ಬಿಡುಗಡೆ ಆಯಿತು. ದೇಹವೇ ಕೇಳು, ನೀನು ಆರೋಗ್ಯವಾಗಿರು. ನನ್ನ ಮನವೇ ಕೇಳು, ನೀನು ಕರ್ತನಲ್ಲಿ ಆನಂದ ಪಡು. ಶ್ರೇಷ್ಠ ವರಗಳಿಂದ ಆತನ ಆಸೆಯನ್ನು ಪೂರ್ತಿಗೊಳಿಸ್ತಾನೆ. ಹದ್ದಿಗೆ ಬರುವಂತೆ ಯೌವನವನ್ನು ತಿರುಗಿ ಬರಮಾಡಿದ್ದಾನೆ. ಹೇಳ್ರಿ, ನಾನು ಯಂಗ್ ಆಗಿದ್ದೇನೆ, ನಾನು ಯೌವನಸ್ಥನಾಗಿದ್ದೇನೆ, ನಾನು ರೆಕ್ಕೆಗಳನ್ನು ಚಾಚಿ ಹಾರುವನಾಗಿದ್ದೇನೆ. ಐ ಆಮ್ ಫ್ಲೈಯಿಂಗ್. ಹೇಳ್ರಿ, ಹಾರುವನಾಗಿದ್ದೇನೆ. ನಾನು ಯಾವುದೇ ಬಲೆಯಲ್ಲಿ ಸಿಕ್ಕಿ ಬೀಳುವುದಿಲ್ಲ. ನನಗೆ ಬಿಡುಗಡೆ ಆಯಿತು. ಐ ಆಮ್ ಫ್ರೀ ಇನ್ ಜೀಸಸ್ ನೇಮ್. ಆಮೆನ್. ಕರ್ತನಿಗಿಂದು ಜೋರಾಗಿ ನಾವು ಚಪ್ಪಾಳೆ ತಟ್ಟುವ. ಕಮಾನ್, ಹಲ್ಲೆಲೂಯಾ.